ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ತೀರ್ಪು ಮಾಡುವ ಅಧಿಕಾರ ಮನುಷ್ಯರಿಗೆ ಇದೆಯಾ ಎಂಬ ಅಂಶವನ್ನು ಈ ಸಮಾಜದಲ್ಲಿ ಅನ್ಯರ ಮಧ್ಯದಲ್ಲಿ ನಡೀತಾ ಇರುತ್ತೆ ತೀರ್ಪುಗಳು. ಅದೇ ಪ್ರಕಾರ ದೇವರ ಮಕ್ಕಳು ಎಂದು ಕರೆಯಲ್ಪಡುವಂಥ ಕ್ರೈಸ್ತರ ಮಧ್ಯದಲ್ಲಿ ಕೂಡ ತೀರ್ಪು ನಡೀತಾ ಇರುತ್ತೆ. ಈ ತೀರ್ಪಿನ ವಿಷಯದಲ್ಲಿ ಅನೇಕ ಗೊಂದಲಗಳು ಇವೆ ಪ್ರಿಯರೇ. ಅಂದರೆ ಸತ್ತ ಮೇಲೆ ತೀರ್ಪಾಗುತ್ತಾ, ಭೂಲೋಕದಲ್ಲಿ ತೀರ್ಪು ನಡೆಯುತ್ತಾ, ಅಥವಾ ಎಲ್ಲಿ ಈ ಒಂದು ತೀರ್ಪು ನಡೆಯುತ್ತೆ? ಎರಡನೇದಾಗಿ, ತೀರ್ಪು ಮಾಡುವಂಥ ಅಧಿಕಾರ ಮನುಷ್ಯರಿಗೆ ಇದೆಯಾ? ಯಾಕೆಂದರೆ ಸತ್ಯವೇದ ಗ್ರಂಥದಲ್ಲಿ ಒಂದು ಕಡೆ ನೀವು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದೀರಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇನ್ನೊಬ್ಬರಿಗೆ ತೀರ್ಪು ಮಾಡುವ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಂದು ಕಡೆಯೂ ತೀರ್ಪು ಮಾಡುವಂಥ ಅಧಿಕಾರ ನಿಮಗೆ ಇದೆ ಅಂತ ಹೇಳಿರುವಂಥ ದೇವರು ಭಕ್ತರ ಮೂಲಕ, ಮತ್ತೊಂದು ಕಡೆ ತೀರ್ಪು ಮಾಡೋನು ಯಾರು ನೀನು ಅಂತ ಹೇಳ್ತಾರೆ. ಇದು ವಚನಗಳಲ್ಲಿದೆ, ಒಂದು ಸಾರಿ ನೋಡೋಣ. ಮೊದಲನೇದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ, ದೇವಜನರು ಲೋಕಕ್ಕೆ ತೀರ್ಪು ಮಾಡೋರೆಂಬುದು ನಿಮಗೆ ತಿಳಿಯದು, ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ. ನಾವು ದೇವದೂತರಿಗೂ ತೀರ್ಪು ಮಾಡುವುದೆಂಬುದು ನಿಮಗೆ ತಿಳಿಯದು. ಐಹಿಕ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ದೊಡ್ಡದು ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕು ಪ್ರಿಯರೇ, 2ನೇ ವಚನದಲ್ಲಿ ನಾವು ನೋಡಿದ್ದೀವಿ, ದೇವಜನರು ಲೋಕಕ್ಕೆ ತೀರ್ಪು ಮಾಡೋರೆಂಬುದು ನಿಮಗೆ ತಿಳಿಯದು ಅಂತ. ಭಕ್ತರು ಈ ಮಾತಿರುತ್ತೆ. ಓಕೆ, ಇವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 4ನೇ ವಚನದಲ್ಲಿ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನನಿಗೆ ಸೇರಿದ್ದು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು, ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಇಲ್ಲಿ ಒಂದು ಮಾತು ನೋಡ್ತಾ ಇದ್ದೀವಿ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಅಂದರೆ ಆಲೋಚನೆ ಮಾಡಿ ಪ್ರಿಯರೇ. ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 14ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ. ಇದೇ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ, ನೀವು ಲೋಕಕ್ಕೆ ತೀರ್ಪು ಮಾಡುವವರಾಗಿದ್ದೀರಿ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರಾಗಿದ್ದಾರೆ. ಆಗಿರುವಾಗ ಅತ್ಯಲ್ಪ ವಿಷಯವಾದಂಥ ಸಂಗತಿಯನ್ನು ಕುರಿತು ನೀವು ಸರಿ ಮಾಡೋಕ್ಕಾಗಲ್ವಾ? ವಿಚಾರ ಮಾಡೋಕ್ಕಾಗಲ್ವಾ? ಯಾರ ಬಳಿಯಲ್ಲಿ ನೀವು ಸಮಸ್ಯೆಗಳನ್ನು ತಗೊಂಡು ಹೋಗ್ತಾ ಇದ್ದೀರಾ ಏನ್ರಿ? ಕೊರಿಂಥದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಆ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿದೆ ರೀ. ಅನೇಕ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ ಅಕ್ರಮ ಸಂಬಂಧ ಇಟ್ಕೊಂಡಿರುವಂಥದ್ದು. ಈ ವಿಷಯದಲ್ಲಿ ದೇವಜನರು ತೀರ್ಪು ಮಾಡಬೇಕು, ಆದರೆ ಅವರು ಯಾರು ಅಂದರೆ ಗಣನೆಗೆ ಬಾರದವರನ್ನು ಮಧ್ಯದಲ್ಲಿ ಸೇರಿಸಿ ತೀರ್ಪು ಮಾಡ್ತಾ ಇದ್ದಾರಂತೆ. ಅಂಥವರನ್ನು ಕುರಿತು ಅಪೊಸ್ತಲನಾಗಿರುವಂಥ ಪೌಲನು ಎಚ್ಚರಿಸಿ, ನೀವು ಲೋಕಕ್ಕೆ ತೀರ್ಪು ಮಾಡೋರು, ನೀವು ಯಾರಿಗೆ ತೀರ್ಪು ಮಾಡುವವರು? ನೀವು ಲೋಕಕ್ಕೆ ತೀರ್ಪು ಮಾಡುವವರು. ಲೋಕಕ್ಕೆ ಅಂದರೆ ಟೋಟಲ್ ಈ ಪ್ರಪಂಚದಲ್ಲಿದ್ದಂಥ ಎಲ್ಲ ಮಾನವರಿಗೂ ತೀರ್ಪು ಮಾಡುವಂಥ ಅಧಿಕಾರವನ್ನು ನೀವು ಹೊಂದಿಕೊಂಡಿದ್ದೀರಿ ಅಂತ ಹೇಳ್ತಾರೆ. ಅಲ್ಲಿ 14ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡೋದಕ್ಕೆ ನೀನು ಯಾರು? ಇದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡೋಣ. ಇಲ್ಲೇನು ಹೇಳಿದ್ದಾರೆ?
ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ 2ನೇ ವಚನದಿಂದ, ಆದದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿಯೆಂದು ತೀರ್ಪು ಮಾಡಿಕೊಂಡಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರುವುದೆಂದು ಬಲ್ಲೆವು. ಎಲೈ ಮನುಷ್ಯನೇ, ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸುತ್ತೀಯಾ? ಇಲ್ಲಿ ನೋಡಿ, ಇನ್ನೊಬ್ಬರ ತಪ್ಪುಗಳನ್ನಿಳಿಸಿ ಅವರಿಗೆ ತೀರ್ಪು ಮಾಡ್ತಾರಂತೆ. ತೀರ್ಪು ಮಾಡುವುದಂದರೆ, ತೀರ್ಪು ಮಾಡುವಂಥದ್ದು ಅಂದರೆ ತಪ್ಪುಗಳನ್ನೇ ಎಣಿಸಿ ಆಮೇಲೆ ತೀರ್ಪು ಮಾಡುವಂಥದ್ದು. ಅಂದರೆ ನಿನಗೆ ದೇವರು ಇಂಥ ದಂಡನೆ ಕೊಡ್ತಾನೆ, ಅಂಥ ದಂಡನೆ ಕೊಡ್ತಾನೆ, ನೀನು ನಾಶವಾಗ್ತೀಯ, ನೀನು ಸರ್ವನಾಶವಾಗ್ತೀಯ, ನೀನು ಇಂಥ ತಪ್ಪು ಮಾಡಿದೆ, ನೀನು ಇಂಥ ತಪ್ಪು ಮಾಡಿದೆ, ನೀನು ಇಂಥ ಪಾಪಗಳನ್ನು ಮಾಡಿದೆ ಅಂತೇಳಿ ಮತ್ತೊಬ್ಬರ ತಪ್ಪುಗಳನ್ನು ಎಣಿಸುವಂಥದ್ದು, ತಪ್ಪುಗಳನ್ನು ಎಣಿಸಿ ಆಮೇಲೆ ತೀರ್ಪು ಮಾಡುವಂಥದ್ದು ನಡೀತಾ ಇದೆ. ಇದು ಲೋಕದಲ್ಲಿ ನಡೀತಾ ಇದೆ, ಕ್ರೈಸ್ತರ ಮಧ್ಯದಲ್ಲೂ ಕೂಡ ನಡೀತಾ ಇದೆ. ಅಂದರೆ ಈ ವಚನದ ಪ್ರಕಾರ ಏನಪ್ಪ ಅಂದರೆ, ಇನ್ನೊಬ್ಬರ ತಪ್ಪುಗಳನ್ನು ಎಣಿಸುವಂಥ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರ ತಪ್ಪುಗಳನ್ನು ಎಣಿಸುವಂಥ ಅಧಿಕಾರ ನಿನಗಿಲ್ಲ. ಎರಡನೇದಾಗಿ ತೀರ್ಪು ಮಾಡುವಂಥ ಅಧಿಕಾರ ನಿನಗಿಲ್ಲ. ಯಾಕೆಂದರೆ ನೀನು ಕೂಡ ಅಂಥ ಪಾಪದಲ್ಲಿ ಇದ್ದೀಯಲ್ಲ, ನೀನು ಕೂಡ ತಪ್ಪು ಮಾಡೋನಾಗಿದ್ದೀಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡುವಾಗ ಇನ್ನೊಬ್ಬರನ್ನು ಕುರಿತು ತೀರ್ಪು ಮಾಡುವಂಥ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾರೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ 3ನೇ ವಚನದಲ್ಲಿ ನೋಡುವಾಗ ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದೀರಿ ದೇವಜನರು ಅಂತ ಹೇಳ್ತಾರೆ. ಅದು ಸರಿನಾ, ಇದು ಸರಿನಾ, ಅದು ವಾಕ್ಯಾನುಸಾರವಾಗಿದೆಯಾ, ಇದು ವಾಕ್ಯಾನುಸಾರವಾಗಿದೆಯಾ? ಹೇಗೆ ಮಾಡಬೇಕು? ತೀರ್ಪು ಮಾಡಬೇಕಾ, ಮಾಡಬಾರ್ದಾ? ಮಾಡುವಂಥ ಅಧಿಕಾರ ಮನುಷ್ಯರಿಗೆ ಇದೆಯಾ ಇಲ್ವಾ? ಏಕೆಂದರೆ ವಾಕ್ಯಗಳು ಒಂದು ಕಡೆಯೂ ಹೀಗಿರುತ್ತೆ, ಮತ್ತೊಂದು ಕಡೆಯೂ ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಇದ್ದಾಗ ಎರಡನ್ನೂ ಕೂಡ ಓದಬೇಕು, ಎರಡನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಎರಡು ವಚನಗಳಿಗೂ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು ಸೇವಕರು. ನ್ಯಾಯ ಮಾಡಬೇಕು, ದೇವರ ವಾಕ್ಯಕ್ಕೆ ನ್ಯಾಯ ಮಾಡಬೇಕು ನಾವು. ಅಂದರೆ ನಾವು ಬೋಧಿಸುವಾಗ, ಮಾತನಾಡುವಾಗ ನ್ಯಾಯವಾಗಿರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ನ್ಯಾಯ ತಪ್ಪಬಾರ್ದು. ನ್ಯಾಯ ಏನಾಗಬಾರ್ದು? ತಪ್ಪಬಾರ್ದು. ಯೇಸು ಕ್ರಿಸ್ತರು ಹೇಳುವಂಥ ಮಾತು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆದುಕೊಳ್ಳುವೆನು ಎಂದು ಹೇಳಿದನು. 31ನೇ ವಚನದಲ್ಲಿ ನೋಡುವಾಗ ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ತೀರ್ಪು ಯಾವಾಗ ಆಗುತ್ತೆ ಅಂತ ಹೇಳ್ತೀವಿ ಪ್ರಿಯರೇ ನಾವು? ತೀರ್ಪು ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ ಲೋಕದಲ್ಲಿದ್ದಂಥ ಕ್ರೈಸ್ತರು? ಯೇಸು ಕ್ರಿಸ್ತರು 2ನೇ ಆಗಮನ ಬಂದಾಗ ಅವಾಗ ತೀರ್ಪು ಆಗುತ್ತೆ ಅಂತ ಹೇಳ್ತಾರೆ. ಅದು ಸರಿನಾ? ಅದು ವಾಕ್ಯದ ಪ್ರಕಾರ ರೈಟ್, ಅದು ರೈಟ್. ಮತ್ತು ಇಲ್ಲಿ ನೋಡುವಾಗ ಇವಾಗ ಲೋಕಕ್ಕೆ ತೀರ್ಪಾಗುತ್ತಂತ ಹೇಳ್ತಾರಲ್ಲ, ಏನ್ರಿ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಅವಾಗ ತೀರ್ಪಾಗುತ್ತೆ, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಇವಾಗ ಇಲ್ಲಿ 12ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡುವಾಗ ಇವಾಗ ಈ ಲೋಕಕ್ಕೆ ತೀರ್ಪಾಗುತ್ತಂತ ಹೇಳ್ತಾರಲ್ಲ, ಇದು ಯಾವ ತೀರ್ಪು? ಆಮೇಲೆ ದೇವಜನರು ಇವರೇನು ಮಾಡ್ತಾರಂತಿರುತ್ತೆ? ಲೋಕಕ್ಕೆ ತೀರ್ಪು ಮಾಡುವವರಂತಿರುತ್ತೆ. ವಾಕ್ಯಗಳಿದೆಯಾ ಇಲ್ವಾ? ವಾಕ್ಯಗಳಿದೆ. ವಾಕ್ಯಗಳನ್ನು ಹಿಡಿದುಕೊಂಡು ನಾವು ಬೋಧನೆ ಮಾಡಬೇಕಾ, ಅಥವಾ ವಾಕ್ಯಗಳನ್ನು ಪಕ್ಕಕ್ಕಿಟ್ಟು ನಮಗೆ ಅನುಕೂಲವಾದಂಥ ಬೋಧನೆ ಮಾಡಬೇಕಾ? ನಮಗೆ ಅನುಕೂಲವಾದಂಥ ಬೋಧನೆಯನ್ನು ನಾವು ಮಾಡಬಾರ್ದು. ನಾವು ಏನು ಅಂದುಕೊಂಡಿದ್ದೀವೋ ಅದನ್ನು ನಾವು ಹೇಳ್ಕೊಡ್ದು.
ಒಂದು ವೇಳೆ ಏನಾದರೂ ಯೋಚನೆ ಮಾಡಿದಾಗ ಆ ಯೋಚನೆ ವಾಕ್ಯಾನುಸಾರವಾಗಿರಬೇಕು, ವಾಕ್ಯಕ್ಕೆ ಭಿನ್ನವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿರಕೂಡ್ದು. ಯಾರು ಮಾತಾಡಿದ್ರೂ ಕೂಡ ವಾಕ್ಯಕ್ಕೆ ಅನುಗುಣವಾಗಿರಬೇಕು. ಇವಾಗ ಲೋಕಕ್ಕೆ ತೀರ್ಪಾಗುತ್ತಾ? ಯಾರು ಮಾಡ್ತಾರೆ ತೀರ್ಪು ಲೋಕಕ್ಕೆ? ಯೇಸು ಕ್ರಿಸ್ತರು ಲೋಕಕ್ಕೆ ತೀರ್ಪು ಮಾಡ್ತಾ ಇದ್ದಾರಾ? ಯೇಸು ಕ್ರಿಸ್ತರ ಬಗ್ಗೆ ಏನು ಬರೆಯಲ್ಪಟ್ಟಿದೆ ನೋಡಿ, ಅದೇ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 47ನೇ ವಚನ 48ನೇ ವಚನ. ಈ ಲೋಕಕ್ಕೆ ತೀರ್ಪು ಯಾರು ಮಾಡ್ತಾರೆ? ಯೇಸು ಪ್ರಭು ಮಾಡ್ತಾ ಇದ್ದಾರಾ, ಅಥವಾ ತಂದೆಯಾದ ದೇವರು ಮಾಡ್ತಾರಾ, ಅಥವಾ ಪವಿತ್ರಾತ್ಮನು ಮಾಡ್ತಾರಾ? ನೋಡಿ, ಯೇಸು ಪ್ರಭು ಹೇಳಿರೋಂಥ ಮಾತು ನೋಡಿ, ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 47-48ನೇ ವಚನ. ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಕೈಗೊಂಡು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ. ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ, ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ನುಡಿದ ಮಾತು ಅದೇ ಅವನಿಗೆ ಕಡೇ ದಿನದಲ್ಲಿ ತೀರ್ಪು ಮಾಡುವುದು. ಅಂದರೆ ಯೇಸುಪ್ರಭು ಹೇಳುವಂಥ ಮಾತೇನಪ್ಪ ಅಂದರೆ, ನಾನು ತೀರ್ಪು ಮಾಡೋದಕ್ಕೆ ಬಂದಿಲ್ಲ, ನಾನು ತೀರ್ಪು ಮಾಡೋದಕ್ಕೆ ಬಂದಿಲ್ಲ, ನಾನು ರಕ್ಷಣೆ ಕೊಡೋದಕ್ಕೆ ಬಂದಿದ್ದೇನಂತ ಹೇಳ್ತಾರೆ. ಯಾರು? ಯೇಸುಪ್ರಭು ಹೇಳುವಂಥದ್ದು ಏನಪ್ಪ ಅಂದರೆ, ನಾನು ರಕ್ಷಣೆ ಮಾಡೋದಕ್ಕೆ ಬಂದಿದ್ದೇನೆ, ತೀರ್ಪು ಮಾಡೋದಕ್ಕೆ ಬಂದಿಲ್ಲ. ಒಂದು ವೇಳೆ ತೀರ್ಪು ಮಾಡಿದ್ರೂ ನನ್ನ ತೀರ್ಪು ನ್ಯಾಯವಾಗಿರುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ತೀರ್ಪು ಮಾಡಿದ್ರೆ, ಯಾರು? ಯೇಸುಪ್ರಭು ಹೇಳುವಂಥ ಮಾತೇನಿದೆ, ನಾನು ತೀರ್ಪು ಮಾಡಿದ್ರೆ ಕೂಡ ಅದು ನ್ಯಾಯವಾಗಿರುತ್ತೆ, ತೀರ್ಪು ಮಾಡುವಂಥ ಅಧಿಕಾರ ಕೂಡ ನನಗೆ ದೇವರು ಕೊಟ್ಟಿದ್ದಾರೆ, ಆದರೆ ನಾನು ತೀರ್ಪು ಮಾಡೋದಕ್ಕೆ ನಾನು ಬಂದಿಲ್ಲ, ನಾನು ರಕ್ಷಣೆ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು, ಆಗಲೇ ತೀರ್ಪು ಆಗಿ ಹೋಯಿತು ಅಂತಾರೆ. ಅಂದರೆ ಆಗಲೇ ಅವನಿಗೆ ತೀರ್ಪು ಆಗಿ ಹೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಅಲ್ಲೇನೋ ತೀರ್ಪು ಮಾಡಬೇಡಿ ಅಂತಾರೆ, ಇನ್ನೊಂದು ಕಡೆ ಏನೋ ನೀವು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದೀರಂತ ಹೇಳ್ತಾರೆ, ಮತ್ತೊಂದು ಕಡೆ ನೋಡುವಾಗ ನಾನು ತೀರ್ಪು ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನೋಡುವಾಗ ನನ್ನ ವಾಕ್ಯವೇ ಅವರಿಗೆ ತೀರ್ಪು ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡುವಾಗ ಆದರೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಅಂದರೆ ಇದೇನಾಗುತ್ತಪ್ಪ ಅಂದರೆ, ಯೇಸು ಕ್ರಿಸ್ತರನ್ನು ಅಂಗೀಕರಿಸದೆ ಹೋದರೆ ಅವ್ರಿಗೇನಾಗಿದೆಯಂತೆ? ತೀರ್ಪಾಗಿ ಹೋಗಿದೆಯಂತೆ. ಇದು ಹೇಗೆ ನಡೆಯುತ್ತೆ ತೀರ್ಪು? ದೇವರ ಮೂಲಕ ತೀರ್ಪು ನಡೆಯುತ್ತಾ? ಯೇಸು ಕ್ರಿಸ್ತರ ಮೂಲಕ ತೀರ್ಪು ನಡೆಯುತ್ತಾ? ಪವಿತ್ರಾತ್ಮನ ಮೂಲಕ ತೀರ್ಪು ನಡೆಯುತ್ತಾ? ಅಪೋಸ್ತಲರ ಮೂಲಕ ತೀರ್ಪು ನಡೆಯುತ್ತಾ? ಅಥವಾ ಕ್ರೈಸ್ತರ ಮೂಲಕ ತೀರ್ಪು ನಡೆಯುತ್ತಾ? ಅಂತ್ಯಕಾಲದಲ್ಲಿ ನಡೆಯುತ್ತಾ? ಸತ್ತ ಮೇಲೆ ನಡೆಯುತ್ತಾ? ಇವೆಲ್ಲವನ್ನು ಪರಿಶೋಧನೆ ಮಾಡಬೇಕು. ಏನ್ರಿ, ನೀವು ಜಾಗ್ರತೆಯಿಂದ ಕೇಳಿ, ಮನಸ್ಫೂರ್ತಿಯಿಂದ ವಾಕ್ಯಗಳನ್ನು ಕೇಳಿ, ಪ್ರತಿ ಮಾತುಗಳನ್ನು ನೀವು ಗ್ರಹಿಸಿಕೊಂಡಾಗ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಳ್ಬೇಕಾದ್ರೆ ಮನಸ್ಸು ಕೊಡಬೇಕು. ನೀವೇನೋ ಮನಸ್ಸು ಎಲ್ಲೋ ಇಟ್ಟು ಈ ವಾಕ್ಯಗಳನ್ನು ಕೇಳಿದಾಗ ಅರ್ಥ ಆಗಲ್ಲ. ನಿಮ್ಮ ಹೃದಯ ವಾಕ್ಯದ ಮೇಲಿರಲಿ, ಧ್ಯಾನ ಇರಲಿ, ಇಲ್ಲಾಂದರೆ ನೀವು ಮೋಸ ಹೋಗ್ತೀರ ಪ್ರಿಯರೇ. ಜಾಗ್ರತೆ. ಇವು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ, ದೇವಜನರು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದಾರಂತ ಹೇಳ್ತಾರೆ. ದೇವಜನರು ಏನು ಮಾಡ್ತಾರಂತೆ? ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದಾರಂತೆ. ದೇವಜನರು ಯಾವಾಗ ಆಗ್ತಾರೆ ಪ್ರಿಯರೇ? ಅಂದರೆ ಎಲ್ಲರಿಗಿದೆಯಾ ತೀರ್ಪು ಮಾಡುವಂಥ ಅಧಿಕಾರ?
ಮತ್ತಾಯನ ಬರೆದ ಸುವಾರ್ತೆ. ತೀರ್ಪು ಮಾಡುವಂಥ ಅಧಿಕಾರ ದೇವರು ಎಲ್ಲರಿಗೂ ಕೊಟ್ಟಿದ್ದಾನ ಅಥವಾ ಯಾರಿಗೆ ಕೊಟ್ಟಿದ್ದಾನೆ? ಮನುಷ್ಯರಲ್ಲಿ ದೇವಜನರಾಗಬೇಕು. ಮನುಷ್ಯರಲ್ಲಿ ಯಾರಾಗಬೇಕು ಹೇಳಿ? ದೇವಜನರು. ದೇವಜನರಿಗೆ ಲೋಕಕ್ಕೆ ತೀರ್ಪು ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರಂತೆ. ಅದೇ ಪ್ರಕಾರ ಅಪೋಸ್ತಲರಿಗೂ ಕೂಡ ತೀರ್ಪು ಮಾಡುವಂಥ ಅಧಿಕಾರ ಕೊಟ್ಟಿದ್ದೇನೆ ಎನ್ನುವಂಥ ಮಾತಿರುತ್ತೆ. ಅದನ್ನು ಕೂಡ ಒಂದು ಸಾರಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27, 28, 29. 27, 28ನೇ ವಚನ ಓದಮ್ಮ. ಇಗೋ, ನಾವು ಎಲ್ಲನ್ನು ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನೋಡಿದ್ರ ಏನು ಮಾಡ್ತಾರಂತೆ? ಇಸ್ರಾಯೇಲರಿಗೆ ನ್ಯಾಯ ತೀರಿಸುವಿರಿ ಅಂತ ಹೇಳ್ತಾರೆ. ಯಾರಿಗೆ ನ್ಯಾಯ ತೀರಿಸ್ತಾರಂತೆ? ನ್ಯಾಯ ತೀರ್ಪು ಅಂದರೆ ತೀರ್ಪು ಮಾಡುವಂಥದ್ದು ಇದು. ಯಾರಿಗೆ? ಇವಾಗ ಪೇತ್ರನು ಯೇಸು ಕ್ರಿಸ್ತರಿಗೆ ಕೇಳುವಂಥದ್ದು, ಅಯ್ಯ ನಾವು ಎಲ್ಲ ಬಿಟ್ಟು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀವಲ್ಲ, ನಮ್ಗೆ ಏನು ಉಪಯೋಗ ಇದೆ ಅಂತ ಕೇಳಿದಾಗ ಯೇಸು ಪ್ರಭು ಹೇಳುವಂಥದ್ದು ಏನಪ್ಪ ಅಂದರೆ, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನ್ಯಾಯ ತೀರಿಸುವಿರಿ ಅಂದರೆ ತೀರ್ಪು ಮಾಡ್ತೀರಾ ನೀವು. ಇಸ್ರಾಯೇಲ್ಯರ 12 ಕುಲಗಳಿಗೆ ಅಂದರೆ 12 ಮಂದಿ ಅಪೋಸ್ತಲರಾಗಿರುವಂಥ ನೀವು 12 ಕುಲಗಳಿಗೆ ನೀವೇನು ಮಾಡ್ತೀರಾ? ನ್ಯಾಯ ತೀರಿಸ್ತೀರಾ ಅಂದರೆ ತೀರ್ಪು ಮಾಡ್ತೀರಾ. ಯಾವ ಕಾಲದಲ್ಲಿ? ಹೊಸ ಸೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಹೊಸ ಸೃಷ್ಟಿಯಲ್ಲಿ ನ್ಯಾಯ ತೀರಿಸುವಿರಿ ಅಂತ ಹೇಳ್ತಾರೆ. ಹೊಸ ಸೃಷ್ಟಿಯಲ್ಲಿ ಅಂದರೆ ತುಂಬ ಜನ ಏನಂತ್ಕೊಳ್ತಾರಂದರೆ, ಕ್ರಿಸ್ತ 1000 ವರ್ಷ ಪರಿಪಾಲನೆ ಇದೆಯಲ್ಲ, ರಾಜ್ಯ ಪರಿಪಾಲನೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಕ್ರಿಸ್ತ ರಾಜ್ಯ ಪರಿಪಾಲನೆ 1000 ವರ್ಷ ರಾಜ್ಯ ಪರಿಪಾಲನೆ ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಇವಾಗಿಲ್ಲ ಅಂತ ಹೇಳ್ತಾರೆ. ಹೊಸ ಸೃಷ್ಟಿಯಲ್ಲಿ ಅಂದರೆ ಏನ್ರಿ? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನೋಡಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಕ್ರಿಸ್ತನಲ್ಲಿದ್ದರೆ ಅವನು ಏನಾಗಿದ್ದಾನಂತೆ? ನೂತನ ಸೃಷ್ಟಿ. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಇಲ್ಲಿ ನೋಡಿ, ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿ ಹೊಂದಿದ್ದೀವಿ. ಇವಾಗ ಹೊಸ ಸೃಷ್ಟಿ ಅಂದರೆ ಪ್ರಿಯರ ದೇವರ ಮಕ್ಕಳಿರ ಕ್ರಿಸ್ತನಲ್ಲಿ ಅಂದರೆ ಪ್ರಿಯರೇ ಒಂದು ಗಮನಿಸಿರಿ, ಹೊಸ ಸೃಷ್ಟಿಯಲ್ಲಿ ಅಂದಾಗ ನೀವು ಮತ್ತೆ ಏನೋ ಅಂದ್ಕೋಬೇಡಿ. ಯೇಸು ಕ್ರಿಸ್ತರ ಸಭೆಯಲ್ಲಿನಿ, ಯೇಸು ಕ್ರಿಸ್ತರ ಸಭೆ ಇದೆಯಲ್ಲ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಸಭೆ ಪ್ರಾರಂಭವಾಗುತ್ತೆ ರೀ. ಯೇಸು ಕ್ರಿಸ್ತರ ಸಭೆ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರಲ್ಲಿ ಎಲ್ಲ ಕೂಡ ನೂತನವಾಗುತ್ತೆ. ಯೇಸು ಪ್ರಭು ದೇವರ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ದೇವರ ಸಿಂಹಾಸನ ಮೇಲೆ ಕೂತ್ಕೊಂಡ ಮೇಲೆ ಅಪೋಸ್ತಲರು ಅಂದರೆ ಈ ನೂತನ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ, ಇಲ್ಲಾಂದರೆ ದೇವರ ಸಭೆಯಲ್ಲಿ ಇದ್ದಂಥ ಇವರು ಕುಳಿತುಕೊಂಡು 12 ಗೋತ್ರಗಳಿಗೆ, ಇಸ್ರಾಯೇಲ್ಯರ ಗೋತ್ರಗಳಿದೆಯಲ್ಲ ಅವರಿಗೆ ತೀರ್ಪು ಮಾಡ್ತಾರಂತೆ. ಇದು ಹೇಗೆ ನಡೆಯುತ್ತೆ ಎನ್ನುವಂಥದ್ದು ವಾಕ್ಯದ ಮೂಲಕ ಪರಿಶೋಧನೆ ಮಾಡೋಣ, ತಿಳ್ಕೊಳ್ಳೋಣ. ಮೊದಲನೇದಾಗಿ ತೀರ್ಪು ಮಾಡಬೇಕಾದ್ರೆ ನಾವು ಹೇಗಿರಬೇಕು? ಇಲ್ಲಿ ಒಂದು ಲೋಕದಲ್ಲಿ ತೀರ್ಪು ಮಾಡ್ತಾ ಇದ್ದಾರಂತೆ. ಏನು ತೀರ್ಪು ನಡೀತಾ ಇದೆ ಒಂದು ಸಾರಿ ನೋಡೋಣವಾ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೆ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ?
ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಸಾಕು. ಇವಾಗ ಯಾರು ಯಾರಿಗೆ ತೀರ್ಪು ಮಾಡ್ತಾ ಇದ್ದಾರಂತೆ? ಯಾರು ಯಾರಿಗೆ ತೀರ್ಪು ಮಾಡ್ತಾ ಇದ್ದಾರಂತೆ? ಯಾರು ಯಾರನ್ನು ತಪ್ಪೆಣಿಸ್ತಾ ಇದ್ದಾರಂತೆ ಅಂತ ನೋಡುವಾಗ, ಇಬ್ಬರು ಪಾಪಿಗಳು. ಒಬ್ಬನೇನೋ ದೊಡ್ಡ ಪಾಪದಲ್ಲಿರ್ತಾನೆ. ದೊಡ್ಡ ಪಾಪದಲ್ಲಿದ್ದಂಥ ಇವನು ಚಿಕ್ಕ ಎಲ್ಲೋ ಒಂದು ಕಡೆ ಪಾಪ ಮಾಡ್ತಾ ಇರ್ತಾನಲ್ಲ, ಚಿಕ್ಕ ಪಾಪಿ. ದೊಡ್ಡ ಪಾಪಾತ್ಮರು ಚಿಕ್ಕ ಪಾಪದಾಗಿ, ಅಂದರೆ ಚಿಕ್ಕದಾಗಿ ಪಾಪ ಮಾಡೋರಿದ್ದಾರೆ, ದೊಡ್ಡದಾಗಿ ಪಾಪ ಮಾಡೋರು ಇರ್ತಾರೆ. ಅವನ ಕಣ್ಣಿನಲ್ಲಿ ರವೆ, ನಿನ್ನ ಕಣ್ಣಿನಲ್ಲಿ ತೊಲೆ ಇದೆ ಅಂತ ಹೇಳ್ತಾರೆ. ಅಂದರೆ ತೊಲೆ ದೊಡ್ಡದ, ರವೆ ದೊಡ್ಡದ ಅಂತ ನೋಡುವಾಗ, ರವೆ ಅನ್ನೋದು ಬಹಳ ಧೂಳಿನಷ್ಟು ಚಿಕ್ಕದು. ತೊಲೆ ಅಂದಾಗೇನ್ರಿ ಮನೆಗೆ ಹಾಕ್ತಾರಲ್ಲ ಚಾವಣಿ, ಅದಕ್ಕೆ ಹೇಳ್ತಾರೆ ಪ್ರಿಯ. ಇವನ ಕಣ್ಣಿನಲ್ಲಿ ಏನಿದೆ ಅಂತೆ? ತೊಲೆ ಇದೆ ಅಂತೆ. ಅವನ ಕಣ್ಣಿನಲ್ಲಿ ಏನಿದೆ? ರವೆ ಇದೆಯಂತೆ. ರವೆ ದೊಡ್ಡದ, ತೊಲೆ ದೊಡ್ಡದ ಅಂತ ನೋಡುವಾಗ, ತೊಲೆ ಎನ್ನುವಂಥದ್ದು ಬಹಳ ದೊಡ್ಡದು, ಬಹಳ ದೊಡ್ಡದು. ಇವಾಗ ಅರ್ಥ ಮಾಡ್ಕೊಳ್ಳಿ, ಬಹಳ ದೊಡ್ಡ ಪಾಪಿ ನಾನಾದಾಗ, ಬಹಳ ದೊಡ್ಡ ಪಾಪಾತ್ಮನು ನಾನಾದಾಗ, ಪಾಪಾತ್ಮನಾಗಿರುವಂಥ ನಾನು ಇನ್ನೊಬ್ಬರಿಗೆ ನ್ಯಾಯ ತೀರಿಸೋದು ಅಂದರೆ, ಅವನು ಹೇಗೆ ತಪ್ಪು ಮಾಡ್ತಾ ಇದ್ದಾನೆ, ಪಾಪ ಮಾಡ್ತಾ ಇದ್ದಾನೆ, ಅವನು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅವನು. ನಾನೇ ದೊಡ್ಡ ಸುಳ್ಳುಗಾರನಾಗಿ ಇನ್ನೊಬ್ಬರ ಮೇಲೆ ಹಾಗೆ ಹೇಳಿದೆ ಏನಾಗುತ್ತೆ ಅವಾಗ? ಅದಕ್ಕೆ ದೇವರು ಹೇಳ್ತಾನೆ, ಓ ಕಪಟಿ, ನೀನೇ ದೊಡ್ಡ ಪಾಪದಲ್ಲಿದ್ದೀಯಾ. ಪಾಪದಲ್ಲಿದ್ದಂಥ ನೀನು ಇನ್ನೊಬ್ಬರಿಗೆ ತೀರ್ಪು ಮಾಡಿ, ಇನ್ನೊಬ್ಬರೇನೋ ಅವ್ರು ಈ ಚಿಕ್ಕ ಪಾಪದಲ್ಲಿದ್ದಾರೆ, ಅವರು ಪಾಪಾತ್ಮರು, ನೀವು ಪಾಪಾತ್ಮರು. ಅಂದರೆ ಲೋಕಕ್ಕೆ ತೀರ್ಪು ಮಾಡಬೇಕಾದ್ರೆ ಮೊಟ್ಟ ಮೊದಲು ಹೇಗಿರ್ಬೇಕಂತ ಹೇಳ್ತಾರೆ? ಮೊಟ್ಟ ಮೊದಲು ದೇವಜನರಾಗಬೇಕು. ಇವು ಲೋಕದಲ್ಲಿ ಏನು ನಡೀತಾ ಇದೆ ಅಂದರೆ, ಇವರೇ ದೊಡ್ಡ ಪಾಪಾತ್ಮರಾಗಿರ್ತಾರೆ, ದೊಡ್ಡ ಪಾಪಾತ್ಮರಾಗಿರ್ತಾರೆ. ಅಂದರೆ ಮನೆಯನ್ನು ಕಬ್ಜಾ ಮಾಡ್ಕೊಂಡಿರ್ತಾರೆ, ಅಲ್ಲಲ್ಲಿ ಹೊಲಗಳನ್ನು ನೋಡಿ. ದಿನಪತ್ರಿಕೆಯಲ್ಲಿ, ಪ್ರಜಾವಾಣಿ ದಿನಪತ್ರಿಕೆ, ಭೂಮಾಫಿಯಾ ಅಂತೆ. ಚಿಕ್ಕವ್ರು ಮಾಡಿಲ್ಲ, ದೊಡ್ಡ ಅಧಿಕಾರಿಗಳು ಭೂಮಾಫಿಯಾ. ಏನ್ರಿ, ಬಡವರಿಗೆ ಕೊಡಬೇಕಾದಂಥ ಭೂಮಿ, ಬಡವರ ಹೆಸರಿನಲ್ಲಿದ್ದಂಥ ಭೂಮಿಗಳು, ದೊಡ್ಡವರು ಏನ್ರಿ ಒಳಗೆ ನುಂಗ್ತಾ ಇದ್ದಾರಾ? ದೊಡ್ಡ ಪಾಪದಲ್ಲಿದ್ದಾರಾ? ಇವನೇ ತುಂಬಿಸ್ತಾ ಇರ್ತಾನೆ ಪಾಪ. ಬಡವರಿಗೆ ಜಾಗ ಇರಲ್ಲ, ಮನೆ ಇರಲ್ಲ, ಅವ್ರ ಹೆಸರು ಹೇಳ್ಕೊಂಡು ಇವರು ತುಂಬಿಸ್ಕೊಳ್ತಾ ಇರ್ತಾರೆ ಪ್ರಿಯರೇ. ಹೇಳೋದು ಹೆಸರೆಲ್ಲ ಕೂಡ ಬಡವ್ರ ಹೆಸರು, ತುಂಬಿಸ್ಕೊಳ್ಳೋದು ಇವನೇ ತುಂಬಿಸ್ಕೊಳ್ತಾ ಇರ್ತಾನೆ. ನಾನೇನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಏನೇನಿದೆ, ಆಧಾರ್ ಕಾರ್ಡ್ ಏನಿದೆ, ಆಮೇಲೆ ವೋಟರ್ ಕಾರ್ಡ್ ಏನಿದೆ ಎಲ್ಲ ತಂದುಕೊಡು, ನಿನ್ನ ಹೆಸ್ರ ಮೇಲೆ ಅದು ಮಾಡ್ತೀನಿ, ಇದು ಮಾಡ್ತೀನಿ ಎಲ್ಲ ತೊಗೊಂಡು ಆಮೇಲೆ ಎಲ್ಲ ಇವರೇ ದೋಚ್ಕೊಳ್ತಾ ಇರ್ತಾರೆ ಪ್ರಿಯರೇ ಒಳಗೆ. ಅಂದರೆ ಹೇಗಿದ್ದಾರಪ್ಪ ಅಂತ ನೋಡುವಾಗ, ಕುರಿ ವೇಷ ಹಾಕಿಕೊಂಡಿರುವಂಥ ತೋಳಗಳು ಪ್ರಪಂಚದಲ್ಲಿ ತುಂಬಿಕೊಂಡಿದ್ದಾರೆ. ದೊಡ್ಡ ತೋಳಗಳು ಏನ್ರಿ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡ್ತಾ ಇರ್ತಾರಲ್ಲ, ಅಂಥವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮಾಧ್ಯಮದವರು ಕೂಡ ನೋಡಬೇಕು, ಮಾಧ್ಯಮದವರು ವಿಚಿತ್ರವಾಗಿ ಫೋಜ್ ಕೊಡ್ತಾ ಇರ್ತಾರೆ. ವಿಚಿತ್ರವಾಗಿ ನಾನೇ ಕಂಡುಕೊಂಡಿದ್ದೀನಿ, ನಾನೇ ಹೇಳ್ತಾ ಇದ್ದೀನಿ, ನಾನೇ ಮೊದಲು ಅಂತ ಹೇಳ್ತಾ ಇರ್ತಾರೆ. ಎಲ್ಲ ತಪ್ಪುಗಳು, ಅವ್ರ ತಪ್ಪು, ಇವ್ರ ತಪ್ಪು, ಇವರೇ ದೊಡ್ಡ ತಪ್ಪುಗಳು ಮಾಡ್ತಾ ಇರ್ತಾರೆ. ಇನ್ನೊಬ್ಬರನ್ನ ಹರಾಜು ಮಾಡ್ತಾರೆ. ಇನ್ನೊಬ್ಬರ ತಪ್ಪುಗಳನ್ನು ತೋರಿಸಿ ದೊಡ್ಡದಾಗಿ ಒಂಚೂರು ಏನೋ ತಪ್ಪು ಇರುತ್ತೆ ರೀ. ತಪ್ಪು ಮನುಷ್ಯ ಅಂದಮೇಲೆ ಎಲ್ಲ ಕಡೆ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾನೆ, ತಪ್ಪುಗಳು ಇದ್ದೇ ಇರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋದವರು, ಒಳ್ಳೆ ರೀತಿಯಿಂದ ಜೀವಿಸುವವರು ಶ್ರೇಷ್ಠರಾಗ್ತಾರೆ. ಇವಾಗ ದೇವರ ಬೋಧನೆ ಕೇಳಿದಾಗ ನಾವೆಲ್ಲರೂ ಶ್ರೇಷ್ಠರಾಗಬೇಕು, ಶ್ರೇಷ್ಠ ಭಕ್ತರಾಗಬೇಕು. ಕಣ್ಣಿನಲ್ಲಿ ತೊಲೆ ಇಟ್ಕೊಂಡು ಯಾರೋ ಒಬ್ಬರು ಮಳೆಯಲ್ಲಿ ಚಿಕ್ಕ ಪಾಪಗಳು ಮಾಡಿರ್ತಾರಲ್ಲ, ತಪ್ಪುಗಳು, ಸುಳ್ಳು ಅದು ಇದು ಮಾಡಿರ್ತಾರಲ್ಲ, ಅವ್ರ ಬಗ್ಗೆ ಪದೇ ಪದೇ ತೋರಿಸೋದಲ್ಲ. ಅವರೇನು ಮಾಧ್ಯಮದವರೇನೋ ಆ ರೀತಿ ಎತ್ತು ತೋರಿಸ್ತಾರೆ. ನಮ್ಮ ಸಭೆಯಲ್ಲಿ ಸೇವಕರು ಇರ್ತಾರಲ್ಲ, ದೊಡ್ಡ ಸೇವಕರು ಅಂದರೆ ಗುಡಾಡಿ ನುಂಗುತ್ತಾ ಇರ್ತಾರೆ. ಬಡವರು ಎಲ್ಲೋ ಒಂದು ಚಿಕ್ಕದು ಏನೋ ಒಂದು ತಪ್ಪು ಮಾಡಿರ್ತಾನೆ, ಅವನನ್ನು ಪದೇ ಪದೇ ತಿವಿದು ಸಾಯಿಸ್ತಾ ಇರ್ತಾರೆ ಮಾತಿನ ಮೂಲಕ. ಯಾರಾದರೂ ಒಂದು ತಿಂಗಳ ಕಾಣಿಕೆ ಕೊಟ್ಟಿಲ್ಲ ಅಂದರೆ, ಯಾವುದೊಂದು ಕಾರಣದಿಂದ ಕಾಣಿಕೆ ಕೊಟ್ಟಿಲ್ಲ ಅಂದರೆ, ಕೆಲವರು ಪ್ರಿಯರೇ, ಸೇವಕರಲ್ಲಿ ಕೆಲವರು, ಎಲ್ಲರ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಳ್ಳೆಯ ಸೇವಕರಿದ್ದಾರೆ, ತ್ಯಾಗ ಮಾಡುವಂಥ ಸೇವಕರಿದ್ದಾರೆ,
ಸುವಾರ್ತೆಗೋಸ್ಕರ, ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣಗಳನ್ನು ಪಣವಾಗಿಟ್ಟಂಥ ಒಳ್ಳೆಯ ಸೇವಕರಿದ್ದಾರೆ. ಇನ್ನು ಕೆಲವರು ಡೂಪ್ಲಿಕೇಟ್ ಸೇವಕರಿದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಒಂದು ತಿಂಗಳ ಏನಾದರೂ ಕಾಣಿಕೆ ಸಮರ್ಪಿಸಿಲ್ಲ, ಕೊಟ್ಟಿಲ್ಲ ಅಂದರೆ ಪದೇ ಪದೇ ಟೀಚಿಂಗ್ ಎಲ್ಲ ಕೂಡ, ಬೋಧನೆ ಎಲ್ಲ ಕೂಡ ಅವ್ರ ಮೇಲೇ ಇರುತ್ತೆ. ಪೂರ್ತಿ ಪ್ರಸಂಗ ಎಲ್ಲ ಕೂಡ ಅವ್ರ ಮೇಲೇ ಟಾರ್ಗೆಟ್ ಮಾಡಿ ಹೇಳ್ತಾ ಇರ್ತಾರೆ. ಅವ್ನು ಬರಬೇಕಾ, ಹೋಗ್ಬೇಕಾ, ಉಳಿಬೇಕಾ, ಸಾಯಬೇಕಾ, ಏನಾಗಬೇಕು, ಕಾಪಾಡ್ಕೊಳ್ಬೇಕಲ್ಲ. ಅವ್ರ ಮನೇಲಿ ಏನೋ ಕಷ್ಟ ಇರುತ್ತೆ, ಬಾಧೆ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಗೊತ್ತಾ ನಿನಗೆ ಗೊತ್ತಾ? ಹಿಂದೆ ಮುಂದೆ ನೋಡಲಾರ್ದೆ ಏಕ್ದಮ್ ಅಂಥವನು ಇಂಥವನು ಒಟ್ಟಿನಲ್ಲಿ ಮಾತಿನಿಂದ ತಿವಿತಾ ಇರ್ತಾರೆ. ಇವರೇ ದೊಡ್ಡ ಪಾಪಾತ್ಮರು ಪ್ರೇರೆ, ಮತ್ತು ನೋಡೋದಕ್ಕೆ ದೊಡ್ಡ ಸೇವಕರು, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಈ ಕೊನೆ ದಿನಗಳಲ್ಲಿ ಜಾಗ್ರತೆ ಪಡಬೇಕು. ಪ್ರತಿಯೊಬ್ಬರು ಕೂಡ ಜಾಗ್ರತೆ ಪಡೆದು ಹೋದರೆ ಮೋಸ ಹೋಗ್ತೀರಾ. ಕಣ್ಣಿನಲ್ಲಿ ಏನಿದೆ ಅಂತೆ, ಅವನ ಕಣ್ಣಿನಲ್ಲೇನೋ ರವೆ ಇದೆಯಂತೆ, ಇವನ ಕಣ್ಣಿನಲ್ಲೇನೋ ದೊಡ್ಡ ತೊಲೆ ಇದೆಯಂತೆ. ದೊಡ್ಡ ತೊಲೆ ಇಟ್ಕೊಂಡವನು ರವೆ ಅಂದರೆ ಚಿಕ್ಕ ಪಾಪದಲ್ಲಿದ್ದವನಿಗೆ ತೀರ್ಪು ಮಾಡ್ಬೋದಾ? ಮಾಡೋ ಅಧಿಕಾರ ಇದೆಯಾ? ಇಲ್ಲ, ದೇವ್ರು ಕೊಟ್ಟಿಲ್ಲ ಅಧಿಕಾರ. ಅದಕ್ಕೆ ಓ ಕಪಟಿ, ಓ ಈ ವೇಷಧಾರಿ, ನೀನೇ ದೊಡ್ಡ ಪಾಪದಲ್ಲಿದ್ದೀಯಾ, ಪಾಪದಲ್ಲಿದ್ದಂಥ ನೀನು ಇನ್ನೊಬ್ರು ಏನು ತೀರ್ಪು ಮಾಡ್ತೀಯ ನೀನು ಅಂತ ಹೇಳುವಂಥದ್ದು. ಅಂದರೆ ಈ ಸಮಾಜದಲ್ಲಿ ನಡೆಯುವಂಥ ಕ್ರಿಯೆಗಳು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಇವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಒಂದು ಮಾತು ನೋಡಿದ್ದೀವಿ. ಏನದು? 2ನೇ ವಚನ, 6ನೇ ಅಧ್ಯಾಯ 2ನೇ ವಚನದಲ್ಲಿ ಲೋಕಕ್ಕೆ ನೀವು ತೀರ್ಪು ಮಾಡುವರಾಗಿದ್ದೀರಿ ಅಂತ ಹೇಳ್ತಾರೆ. ಮತ್ತೊಂದು ಸರಿ ಆ ವಚನವನ್ನು ನೋಡಿ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು, ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರಾ ನೀವು. ಅಂದರೆ ನೀವು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದೀರಿ. ಯಾರು? ದೇವಜನರು. ಯಾರು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದಾರಂತೆ? ದೇವಜನರು. ದೇವಜನರಂದರೆ ಯಾರು? ಅಪೋಸ್ತಲರು. ಅವರು ದೇವಜನರು. ಅಪೋಸ್ತಲರಿದ್ದಾರಲ್ಲ, ದೈವಜನರು. ಮತ್ತು ಇಲ್ಲಿ ಪ್ರತ್ಯೇಕವಾಗಿ ದೇವಜನರು. ನೀವು ದೇವಜನರು ಅಂದರೆ ಕೊರಿಂಥದಲ್ಲಿದ್ದಂಥ ಸಭೆಯವರು ಹೇಳುವಂಥ ಮಾತು. ಅಲ್ಲೇನೋ ಪ್ರಾಬ್ಲಮ್ ನಡೆದಿದೆ, ಆ ವಿಷಯದಲ್ಲಿ ಹೇಳ್ತಾನೆ. ಆದರೆ ಇದರಲ್ಲಿ ಒಂದು ಪ್ರಾಮುಖ್ಯವಾದಂಥ ಒಂದು ವಿಷಯ ಇದೆ. ಅದೇನಪ್ಪ ಅಂದರೆ, ಲೋಕಕ್ಕೆ ದೇವಜನರು ತೀರ್ಪು ಮಾಡ್ತಾರಂತೆ. ತೀರ್ಪು ಮಾಡುವಂಥ ಅಧಿಕಾರ ದೈವಜನರು. ಯಾರು ಈ ದೈವಜನರು? ಬಹುಶಃ ದಿನಗಳಲ್ಲಿ ಬರ್ತಾರಾ ಅಥವಾ ಆಲ್ರೆಡಿ ಬಂದಿದ್ದಾರಾ? ಯಾರಿವರು? ಅಪೋಸ್ತಲರು, ದೇವಜನರು. ಅವ್ರಿಗೆ 12 ಮಂದಿ, 12 ಗೋತ್ರಗಳಿಗೆ, ಅಂದರೆ ಇಸ್ರಾಯೇಲ್ 12 ಗೋತ್ರಗಳಿಗೆ ತೀರ್ಪು ಮಾಡಿದ್ದಾರೆ ಅವರು. ಇವರು ಯಾರು? ದೈವಜನರು. ಯಾರಿವರು? ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ, ಯೇಸು ಕ್ರಿಸ್ತನ ದಾಸನು, ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು, ರೋಮಾಪುರದಲ್ಲಿರುವ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಇಲ್ಲಿ ನೋಡಿ, ಗಮನಿಸ್ರಿ. ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ಅಂದರೆ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು, ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ರೋಮಾಪುರದಲ್ಲಿದ್ದಂಥ ಸಭೆಯವರಿಗೆ ಈ ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಅಂದರೆ ರೋಮಾಪುರದಲ್ಲಿದ್ದಂಥ ಸಭೆಯವರು ಮಾತ್ರ ದೇವಜನರ. ಮತ್ತೊಂದು ಮಾತನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು, ಸಹೋದರನಾದ ಸೋಸ್ತೇನನು, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದಾರೋ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಿಮ್ಮ ತಂದೆ ಆಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಸಾಕು. ಇಲ್ಲಿ ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ, ದೇವಜನರು ಲೋಕಕ್ಕೆ ನ್ಯಾಯ ತೀರಿಸುವರು ಎನ್ನುವಂಥ ಮಾತು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡಿದ್ದೀವಲ್ವಾ.
ದೇವಜನರಾದರೆ ಲೋಕಕ್ಕೆ ತೀರ್ಪು ಮಾಡ್ತಾರೆ ಅನ್ನುವಂಥದ್ದು ಮಾತು ಅದರಲ್ಲಿ ನೋಡಿದ್ವಲ್ವ. ಆ ದೇವಜನರು ಯಾರಂತೆ? ರೋಮಾಪುರದಲ್ಲಿ ಇದ್ದಂಥ ಪ್ರಿಯರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು, ರೋಮಾಪುರದಲ್ಲಿದ್ದಂಥ ಸಭೆಯವರಿಗೆ. ಇಲ್ಲಿ ಕೊರಿಂಥದಲ್ಲಿದ್ದಂಥ ಸಭೆಯವರು ಕೂಡ ಈ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ ಅಂತ ಮತ್ತೊಂದು ಸಾರಿ ನೋಡುವಾಗ ಕೆಳಗಡೆ ಮಾತು, ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ, ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಕ್ರಿಸ್ತೇಸುವಿನಲ್ಲಿ ಯಾವಾಗ ಪ್ರತಿಷ್ಠಿಸಲ್ಪಡ್ತೀವಿ? ಯಾವಾಗ ಪ್ರತಿಷ್ಠಿಸಲ್ಪಡ್ತೀವಿ? ಕ್ರಿಸ್ತ ಯೇಸುವಿನಲ್ಲಿ. ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿಬೇಕು. ಮೊದಲನೇದಾಗಿ ತಿಳಿದುಕೊಳ್ಳದೆ ನಮಗೆ ದೇವಜನರು ಎಂಬುವಂಥ ಅರ್ಹತೆ ಇರಲ್ಲ. ಗಮನಿಸ್ತೀರಾ? ದೇವಜನರು ಎಂದು ಕರೆಯಲ್ಪಡಬೇಕಾದರೆ ತಂದೆಯಾದ ದೇವರನ್ನು ತಿಳಿಬೇಕು, ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು ತಿಳಿಬೇಕು, ಪವಿತ್ರಾತ್ಮನನ್ನು ತಿಳಿಯಬೇಕು. ತಿಳಿದ ಮೇಲೆ ನಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು, ನಮ್ಮ ಬದುಕುಗಳನ್ನು ಬದಲಾವಣೆ ಮಾಡಿಕೊಂಡು, ಪಾಪಕ್ಷಮಾಪಣೆ ನಿಮಿತ್ತವಾಗಿ ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತೀವೋ ಒಪ್ಪಿಕೊಂಡು, ಆವಾಗ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರಿಸಲ್ಪಡ್ತೀವಿ. ಎಲ್ಲಿ ಸೇರಿಸಲ್ಪಡ್ತೀವಿ? ಯೇಸು ಕ್ರಿಸ್ತರಲ್ಲಿ ಸೇರಿಸಲ್ಪಡ್ತೀವಿ. ಯೇಸು ಕ್ರಿಸ್ತರಲ್ಲಿ ನಾವು ಸೇರಿಸಲ್ಪಡಬೇಕಾದ್ರೆ ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರ ಆತ್ಮರನ್ನು, ಇವರು ಒಗ್ಗಟ್ಟಾಗಿದ್ದಾರೆ, ಏಕವಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಒಂದಾಗಿರುವಂಥ ಅವರನ್ನು ನಾವು ತಿಳ್ಕೊಳ್ಬೇಕು. ತಿಳಿದುಕೊಂಡು ನಮ್ಮ ಮನಸ್ಸನ್ನು ಬದಲಾವಣೆ, ನಮ್ಮ ಮನಸ್ಸೇನು? ಮನಸಾಂತರ ಹೊಂದಬೇಕು. ಮನಸಾಂತರ ಅಂದರೆ, ಅಯ್ಯೋ ದೇವರೇ, ನಿಮ್ಮ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ದೇವೆ, ನಾವು ಪಾಪಗಳನ್ನು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ದೇವರೇ ಅಂತೇಳಿ ಪಶ್ಚಾತ್ತಾಪಪಟ್ಟು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನು ಒಪ್ಪಿಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಂಡಾಗ ಆವಾಗ ಯೇಸು ಕ್ರಿಸ್ತರಲ್ಲಿ ನಾವು ಸೇರಿಸಲ್ಪಡ್ತೀವಿ. ಯೇಸು ಕ್ರಿಸ್ತರಲ್ಲಿ ಸೇರಿಸಲ್ಪಡ್ತೀವಿ. ಯೇಸು ಕ್ರಿಸ್ತರಿಗೋಸ್ಕರ ಪ್ರತಿಷ್ಠಿಸಲ್ಪಡ್ತೀವಿ. ಪ್ರಿಯರೇ, ಪ್ರತಿಷ್ಠಿಸಲ್ಪಡ್ತೀವಿ. ಯೇಸು ಕ್ರಿಸ್ತರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಾಗ ಆಗ ನಾವು ದೇವಜನರು ಎಂದು ಕರೆಯಲ್ಪಡ್ತೀವಿ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನಲ್ಲಿ ಅಪೊಸ್ತಲನಾದ ಪೌಲನು, ಸಹೋದರನಾದ ತಿಮೋಥಿಯನು ಕೊಲೊಸ್ಸೆದಲ್ಲಿರುವ ದೇವಜನರಿಗೆ, ಅಂದರೆ ಕ್ರಿಸ್ತನಲ್ಲಿರುವ ನಂಬಿಗಸ್ತರಾದ ಸಹೋದರರಿಗೆ. ಕ್ರಿಸ್ತನಲ್ಲಿ ನಂಬಿಗಸ್ತರಾದ ಸಹೋದರರು, ದೇವಜನರಾಗೋದಕ್ಕೆ ಕರೆಯಲ್ಪಟ್ಟವರು ಅಂದರೆ ಕ್ರಿಸ್ತನಲ್ಲಿ ನಂಬಿಗಸ್ತರಾದ ಸಹೋದರ. ಅಂದರೆ ಕ್ರಿಸ್ತನ ವಿಷಯದಲ್ಲಿ ನಂಬಿಕೆ ಇರಬೇಕು. ಕ್ರಿಸ್ತನು ದೈವಕುಮಾರನೆಂದು, ಕ್ರಿಸ್ತನು ಲೋಕ ರಕ್ಷಕನೆಂದು, ಕ್ರಿಸ್ತನು ಪಾಪ ವಿಮೋಚಕನೆಂದು, ಕ್ರಿಸ್ತನು ನಮ್ಮ ಒಡೆಯನೆಂದು, ನಮ್ಮ ಅರಸನು ಎಂದು, ನಮ್ಮ ಪ್ರಭು ಎಂದು ನಂಬಿಕೆ ಇರಬೇಕು. ದೇವರು ನಮ್ಮ ಎತ್ತ ತಂದೆ ಎಂದು ನಂಬಿಕೆ ಇರಬೇಕು. ನಂಬಿ ಏನ್ರಿ ನಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಅವರನ್ನು ಒಪ್ಪಿಕೊಂಡು ಯಾವಾಗ ನಾವು ದೀಕ್ಷಾಸ್ಥಾನ ಪಡ್ಕೊಳ್ತೀವೋ ಆವಾಗ ನಾವು ಏನಾಗ್ತೀವಿ ಗೊತ್ತಾ? ಯೇಸು ಕ್ರಿಸ್ತರಲ್ಲಿ ಸೇರಿಸಲ್ಪಡ್ತೀವಿ. ಯೇಸು ಕ್ರಿಸ್ತರಲ್ಲಿ ಸೇರಿಸಲ್ಪಡ್ತೀವಿ. ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಡ್ತೀವಿ. ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಂಥ ದೇವಜನರು ಯಾರಿವರು? ಕ್ರೈಸ್ತರು. ದೇವಜನರಂದರೆ ಕ್ರೈಸ್ತರು, ನಿಜವಾದ ಕ್ರೈಸ್ತರು. ನಿಜವಾದ ಕ್ರೈಸ್ತರು ಎಲ್ಲಿದ್ದಾರೆ, ಯಾವಾಗಿದ್ದಾರಪ್ಪ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ಅಪೊಸ್ತಲರಿದ್ದಾರಲ್ಲ, ಅಪೊಸ್ತಲರ ಮೂಲಕ ವಾಕ್ಯಗಳನ್ನು ಕೇಳಿರುವಂಥ ಆ ಭಕ್ತರು ನಿಜವಾದ ಕ್ರೈಸ್ತರು. ಅಂಥ ಒಂದು ಗುಣಗಳಿದ್ದರೆ ನಾವು ಕೂಡ ನಿಜವಾದ ಕ್ರೈಸ್ತರಾಗಿ ಕರೆಯಲ್ಪಡ್ತೀವಿ. ನಾವು ಕೂಡ ನಿಜವಾದ ಕ್ರೈಸ್ತರಾಗಿ ಕರೆಯಲ್ಪಡ್ತೀವಿ. ಇವಾಗ ನೋಡಿ, ಅಪೊಸ್ತಲರು ಬೋಧನೆ ಮಾಡಿದಾಗ ಅವರ ಬೋಧನೆಯನ್ನು ಕೇಳಿ ಅನೇಕರು ದೀಕ್ಷಾಸ್ಥಾನ ಪಡ್ಕೊಳ್ತಾರೆ. ಅನೇಕರು ದೀಕ್ಷಾಸ್ಥಾನ ಪಡ್ಕೊಂಡಾಗ ಅಪೊಸ್ತಲರು, ಸಭೆಯವರು ಎಲ್ಲರೂ ಏಕಾಭಿಪ್ರಾಯದಲ್ಲಿದ್ದಾರಾ? ಭಿನ್ನ ಅಭಿಪ್ರಾಯಗಳಿದೆಯಾ? ನೋಡಿ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ನೋಡಿ ಪ್ರಿಯರ್. 32ನೇ ವಚನ. ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ
ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಉದುವಾಗಿತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ನೋಡಿ, ಇವರೆಲ್ಲರ ಪ್ರಾಣ ಹೇಗಾಗಿದೆಯಂತೆ? ಮಂಡಳಿ ಅಂದರೆ ಸಭೆಯವರ ಹೃದಯವು ಪ್ರಾಣವು ಒಂದೇ ಆಗಿದೆಯಂತೆ. ಹೃದಯ ಪ್ರಾಣ ಅಂದರೆ ಅಪೊಸ್ತಲರು, ಅವ್ರ ಜೊತೆಗಿದ್ದಂಥ ಸಭೆಯವರು, ದೇವರು, ಪವಿತ್ರಾತ್ಮರು, ತಂದೆಯಾದ ದೇವರು, ಯೇಸು ಪ್ರಭು, ಅಪೊಸ್ತಲರು, ಆಮೇಲೆ ಭಕ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರಂತೆ. ಏಕ ಅಭಿಪ್ರಾಯ. ಇವಾಗ ನಮ್ಮ ಮಧ್ಯದಲ್ಲಿ ಅನೇಕ ವಿಧವಾದಂಥ ಅಭಿಪ್ರಾಯಗಳು ಬರ್ತಾ ಇದೆ ಅಂದರೆ ಕಾರಣ ಏನು? ವಿಧವಾದಂಥ ಅಭಿಪ್ರಾಯಗಳು. ಇವ್ರದ್ದೊಂದು ಅಭಿಪ್ರಾಯ, ಅವ್ರದ್ದೊಂದು ಅಭಿಪ್ರಾಯ, ಇವ್ರದ್ದೊಂದು ಅಭಿಪ್ರಾಯ. ಎಲ್ಲರದು ಒಂದೇ ಅಭಿಪ್ರಾಯ ಇಲ್ವಾ? ಒಂದೇ ಅಭಿಪ್ರಾಯದಲ್ಲಿ ಬರೋದಕ್ಕೆ ಯಾರಿಗೂ ಇಷ್ಟ ಇಲ್ವಾ? ಇವ್ರ ಬೋಧನೆ ಇವ್ರದ್ದು, ಇವ್ರ ಸಮಸ್ಯೆ ಇವ್ರದ್ದು, ಇವ್ರ ಸಮಸ್ಯೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇವ್ರ ಸಮಸ್ಯೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇವ್ರದ್ದು ಸಮಸ್ಯೆಯನ್ನು ಕಾಪಾಡಿಕೊಳ್ಳೋಕ್ಕೆ ಇವ್ರ ಸಮಸ್ಯೆ ಇವ್ರ ಸಮಸ್ಯೆಯನ್ನು ಇವ್ರ ಸಮಸ್ಯೆಯನ್ನು ಇವ್ರದ್ದು. ಅಂದರೆ ಇವ್ರ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ದೇವರ ಒಂದು ಸಭೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳಬೇಕು. ಏನ್ರಿ, ಸಮಸ್ಯೆಗಳಿಗೆ ಒಳಪಟ್ಟರೆ ಅವರವರ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ದೇವರ ಸಭೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಯಾರಿಗಿದೆ ತವಕ? ಯಾರಿಗಿದೆ? ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು ಎನ್ನುವಂಥ ತವಕ ಇದೆ. ಅವನ ಸುಖ ಅವನಿಗೆ, ಯಾರ ಸುಖ ಅವ್ರಿಗೆ. ಇವನು ಸುಖವಾಗಿದ್ದರೆ ಸಾಕು, ಇವನು ಸಂತೋಷವಾಗಿದ್ದರೆ ಸಾಕು. ಸಭೆ ಹಾಳಾಗುತ್ತಾ, ಸರ್ವನಾಶವಾಗುತ್ತಾ, ಏನಾದರೂ ನನಗೆ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಸುಖವಾಗಿರ್ಬೇಕು ಸಾಕು. ನಾನು ಸುಖವಾಗಿದ್ದೀನಾ? ನಾನು ಹ್ಯಾಪಿಯಾಗಿದ್ದೀನಾ? ನಾನು ತಣ್ಣಗಿದ್ದೀನಾ? ನಾನು ಮಾಯದಲ್ಲಿ ಮತ್ತಿನಲ್ಲಿದ್ದೀನಾ? ಆದರೂ ಸಾಕು. ಸಭೆ ಏನಾದರೂ ಪರವಾಗಿಲ್ಲ, ಯಾರು ಏನಂದ್ಕೊಂಡ್ರೂ ಪರವಾಗಿಲ್ಲ, ಯಾರು ಎಲ್ಲಿಗೋದ್ರೂ ಪರವಾಗಿಲ್ಲ. ಯಾರಿಗೆ ಕಾಪಾಡ್ತಾರೆ? ಯಾರಿಗೆ ಕಾಪಾಡೋರು ಯಾರಿದ್ದಾರೆ? ಕೊನೆ ದಿನಗಳಲ್ಲಿ ಸತ್ಯವೇದ ಗ್ರಂಥ ನಮ್ಮ ಕೈಯಲ್ಲಿ ಬಂದಿರುವಾಗ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಓದಿ, ಧ್ಯಾನಿಸಿ, ಪಠಿಸಿ, ಅವುಗಳನ್ನು ಇದ್ದ ಹಾಗೆ ಅಂಗೀಕರಿಸಿ ವಿಧೇಯರಾಗಿ ಸಮಾಜಕ್ಕೆ ಹೇಳೋದು ಬಿಟ್ಟು ಶರೀರ ಕೋರಿಕೆಗಳಿಗೆ ಒಳಪಟ್ಟು, ಹೃದಯಕ್ಕೆ ಒಳಪಟ್ಟು ಮಾಡಬಾದ ಪಾಪಗಳನ್ನು ಮಾಡುತ್ತಾ ಸಭೆಯನ್ನು ಹಾಳು ಮಾಡ್ತಾ ಇದ್ದಾರೆ. ದೇವರ ಸಭೆ ಹಾಳಾಗ್ತಾ ಇದೆ. ಹಾಳಾಗೋದಕ್ಕೆ ಕಾರಣ ಇವರ ಸಮಸ್ಯೆಗಳು. ಇವ್ರದೊಂದು ಸಮಸ್ಯೆ, ಅನೇಕ ಸಂಸ್ಥೆಗಳಿವೆ. ಸಮಸ್ಯೆಗಳು ದೇವರ ಸಭೆಯನ್ನು ಹಾಳು ಮಾಡಬಾರ್ದು. ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ಅಂಗೀಕರಿಸಿ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳೋದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ನೋಡಿ. ಒಬ್ಬ ಕ್ರೈಸ್ತನಂದ್ರೆ ಒಬ್ರಿಗೆ ಆಗ್ತಾ ಇಲ್ಲ ರೀ. ಇವನಂದರೆ ಅವನಿಗಾಗಲ್ಲ, ಅವ್ರಿಗೆ ಅಂದರೆ ಇವ್ರಿಗಾಗಲ್ಲ, ಇವರಂದರೆ ಇವ್ರಿಗಾಗಲ್ಲ. ನಮ್ಮದು ಶ್ರೇಷ್ಠ, ನಾನೇ ದೊಡ್ಡ ಜ್ಞಾನಿ, ನಾನೇ ದೊಡ್ಡ ಪಂಡಿತ. ಇವನಿಗೆ ಇವನೇ ಪಂಡಿತ, ಅವನೇ ಪಂಡಿತ, ಇವನೇ ಪಂಡಿತ. ತಗ್ಗಿಸ್ಕೊಳ್ಳೋರು ಯಾರಿದ್ದಾರೆ? ವಿಧೇಯರಾಗೋರು ಯಾರಿದ್ದಾರೆ? ದೇವರಿಗೆ ಒಳಪಡೋರು ಯಾರಿದ್ದಾರೆ? ದೇವರ ಮಕ್ಕಳನ್ನು ಕಾಪಾಡೋರು ಯಾರಿದ್ದಾರೆ? ಅಂಥವ್ರು ಬೇಕು ದೇವರಿಗೆ. ಬರೀ ಕಪಟ, ವೇಷಧಾರಣೆ, ಕುರಿ ವೇಷ ಹಾಕಿಕೊಂಡು ಬಂದಿರುವಂಥ ತೋಳಗಳು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಈ ಕೊನೆ ದಿನಗಳಲ್ಲಿ ಸರಿಪಡಿಸ್ಕೊಳ್ಳಲ್ವಾ? ದೇವ ಜನರಾಗಬೇಕಂದ್ರೆ ಹೇಗಾಗ್ತಾರೆ? ಯಾವಾಗ ಪಶ್ಚಾತ್ತಾಪ ಪಡ್ತೀವೋ ಆವಾಗ ದೇವರನ್ನ ನಂಬಿಕೊಂಡು ಒಳಪಟ್ಟು ನಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಬ್ಯಾಪ್ಟಿಸಮ್ ಯಾವಾಗ ತಗೊಳ್ತೀವೋ ಆವಾಗ ಕ್ರಿಸ್ತನಲ್ಲಿ ಸೇರಿಸಲ್ಪಡ್ತೀವಿ. ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟ ಮೇಲೆ ಅಳೆದೆಲ್ಲ ಏನಾಗುತ್ತೆ? ಗತಿಸಿ ಹೋಗುತ್ತೆ. ಎಲ್ಲ ನೂತನವಾಯಿತು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಓದಿದ್ದೀವಲ್ವ? ಅವಾಗೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಎಲ್ಲ ನೂತನ ಅಂದರೆ
ಹೃದಯ ಎಲ್ಲ ಕೂಡ ತೊಳೆಯಲ್ಪಡುತ್ತೆ ವಾಕ್ಯದ ಮೂಲಕ. ಇನ್ನೂ ಹಳೇ ಸ್ಥಿತಿ ಇದೆಯಂದರೆ ಇನ್ನೂ ನಿನ್ನ ಹೃದಯ ತೊಳೆಯಲ್ಪಟ್ಟಿಲ್ಲ, ನೀನು ಪಶ್ಚಾತ್ತಾಪ ಪಟ್ಟಿಲ್ಲ ಅಂತ ಸಹೋದರ ಸಹೋದರಿ. ಹಳೆ ಕಾಲದಲ್ಲಿ ಎಲ್ಲೆಲ್ಲೋ ಕೊಳಕು ಮೋರಿಯಲ್ಲಿ ಒದ್ದಾಡಿ 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 ಈ ಹಂದಿಗಳು ಕೊಳಕು ಮೋರಿಯಲ್ಲಿ ಒದ್ದಾಡ್ತಾವಲ್ಲ, ಒದ್ದಾಡಿದ ಮೇಲೆ ಮತ್ತೆ ಹೊರಗಡೆ ಬರ್ತವೆ, ಮತ್ತೆ ಹೋಗಿ ಅಲ್ಲೇ ಕೊಳಕು ಮೋರಿಯಲ್ಲಿ ಒದ್ದಾಡ್ತವೆ. ಕೊಳಕು ಮೋರಿಯಲ್ಲಿ ಹಂದಿಗಳ ಸ್ವಭಾವವುಳ್ಳವರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ. ಒಂದು ಸಾರಿ ಕೊಳಕು ಮೋರಿಯಲ್ಲಿ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಕೊಳಕು ಮೋರಿಯಲ್ಲಿ ಹೋಗ್ತಾರೆ, ಭಾನುವಾರ ಆರಾಧನೆಗೆ ಬರ್ತಾರೆ. ಭಾನುವಾರ ಆರಾಧನೆಗೆ ಬಂದು ಮತ್ತೆ ಲೋಕದ ರೀತಿಯಲ್ಲಿ ಕೊಳಕು ಮೋರಿಯಲ್ಲಿ ಎಲ್ಲ 24 ಗಂಟೆ ಲೋಕದ ರೀತಿಯಲ್ಲಿ ಆಲೋಚನೆಗಳು, ಲೋಕದ ರೀತಿಯಲ್ಲಿ ಎಲ್ಲ ಟೋಟಲ್. ನೋಡೋದಕ್ಕೆ ನಾನು ಬದಲಾಗಿದ್ದೀನಿ, ನಾನು ದೇವರ ಮಗನು, ನಾನು ದೇವರ ಭಕ್ತನು, ನಾನು ದೇವರ ಸೇವೆ ಮಾಡ್ತೀನಿ. ನಾಟಕ ಅಲ್ಲಂತೀರಾ? ನಾಟಕ ಮಾಡ್ತಾ ಇಲ್ವಾ? ಒಳ್ಳೆ ರೀತಿಯಿಂದ ಇದ್ದರೆ ದೇವ್ರ ಸ್ತೋತ್ರವಾಗಲಿ. ನ್ಯಾಯವಾಗಿ ಒಳ್ಳೆ ರೀತಿಯಿಂದ ಇದ್ದರೆ. ನಟನೆ ಮಾಡಿದರೆ ಸಹೋದರ ಸಹೋದರಿ, ಅಮ್ಮ ನಟನೆ ಮಾಡಿದರೆ ಏನಾಗ್ತೀಯ? ಎಲ್ಲಿಗೆ ಹೋಗ್ತೀಯಮ್ಮ? ನಿನ್ನ ಗತಿ ಎಲ್ಲಿಗಮ್ಮ? ನಿನ್ನ ಗತಿ ಎಲ್ಲಿಗೆ ಹೋಗ್ತೀಯ ಅಪ್ಪ? ಎಲ್ಲಿಗೆ ಹೋಗ್ತೀರಪ್ಪ? ತುಂಬ ಜನ ನಟನೆ ಮಾಡೋರಿದ್ದಾರೆ, ಬೈಬಲ್ ಇಟ್ಕೊಂಡವ್ರೆ. ಲೋಕದಲ್ಲಿ ಅವ್ರಿಗೆ ಏನ್ರಿ, ಲೋಕದಲ್ಲಿ ಯೇಸು ಕ್ರಿಸ್ತ ನಂಬಿಲ್ಲ ಅಂದರೆ ಅವಾಗೆ ಅವ್ರಿಗೆ ತೀರ್ಪು ಆಗೋಯ್ತು ಅಂತ ಹೇಳ್ತಾರೆ. ಆಯ್ತು, ಮುಗೀತು. ಯೇಸು ಕ್ರಿಸ್ತ ನಂಬಿಲ್ಲ ಅಂದರೆ ಸೀದಾ ಹೋಗೋದೆ ಬೆಂಕಿ ಕೊಂಡಕ್ಕೆ, ಮುಗೀತು ಅವ್ರದ್ದು. ಅಂದರೆ ಈ ಲೋಕ ಇರೋ ತನಕ ಹೊರಗಡೆ ಸುವಾರ್ತೆ ತಲುಪಲ್ಪಡುತ್ತೆ, ಸಾರಲ್ಪಡುತ್ತೆ. ಕೇಳಿಲ್ಲ ಅಂದರೆ ಅವ್ರದ್ದು ಮುಗೀತು. ಇವಾಗ ದೇವರ ಸಭೆಯಲ್ಲಿ ಕ್ರಿಸ್ತನಲ್ಲಿ ಬಂದಿದ್ದೀವಿ ಅಂತೇಳಿ ಪಾಪ ಮಾಡಿದ್ರೆ ಏನಾಗುತ್ತೆ? ಪಾಪದಲ್ಲಿದ್ದರೆ ಏನು ಪಾಪ ಮಾಡಿದ್ರು ಪರವಾಗಿಲ್ಲ. ಏನರ ಒಂದು ಸಭೆನೂ ಬಂದಿದೆ ರೀ. ಒಂದು ಸಭೆ, ಎಂಥ ಸಭೆ ಅಂದರೆ ಯೇಸು ಕ್ರಿಸ್ತರನ್ನ ನಂಬಿಕೊಂಡು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀರಲ್ವ, ಆಯಿತು, ಪಾಪ ಎಲ್ಲ ತೊಳೆಯಲ್ಪಡುತ್ತೆ, ನಿಮ್ಮನ್ನು ದೇವರು ಏನು ಮಾಡಲ್ಲ. ನೀವು ಎಷ್ಟು ತಪ್ಪು ಮಾಡಿದ್ರು ಅಂದರೆ ಕ್ರಿಸ್ತನ ನಂಬಿಕೊಂಡ ಮೇಲೆ ಎಷ್ಟು ತಪ್ಪು ಮಾಡಿದ್ರು, ಕುಡಿದ್ರು, ವ್ಯಭಿಚಾರ ಮಾಡಿದ್ರು, ಏನು ಮಾಡಿದ್ರು ಪರವಾಗಿಲ್ಲ, ಅದು ಲೆಕ್ಕಕ್ಕೆ ಬರಲ್ಲ. ಏನಾದರೂ ಇರ್ಬೋದು, ಹೆಂಗಾದರೂ ಇರ್ಬೋದು, ನಿಮ್ಮ ಪಾಪಗಳನ್ನು ಲೆಕ್ಕಕ್ಕೆ ತರುವುದಿಲ್ಲ ದೇವರಂತೇಳಿ ಒಂದು ಸಭೆಯವರು ಅಂಥವ್ರು ಇದ್ದಾರೆ. ಅದು ಸುವಾರ್ತೆ ಅಲ್ಲ, ಅದು ಭಿನ್ನವಾದ ಸುವಾರ್ತೆ, ಅದು ದೇವರಿಗೆ ವಿರುದ್ಧವಾದಂಥ ಸುವಾರ್ತೆ. ಅದು ಅಂಥ ಸುವಾರ್ತೆ ಕೂಡ ಬಂದಿದೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸಭೆಯಲ್ಲಿ ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟ ಮೇಲೆ ಕೊನೆ ತನಕ, ಪ್ರಾಣ ಇರೋ ತನಕ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ಹೃದಯವನ್ನು ಸ್ವಚ್ಛಗೊಳಿಸ್ತಾ ಇರಬೇಕು ಪ್ರತಿನಿತ್ಯ. ಇವತ್ತು ಪಾಪ ಮಾಡ್ತೀನಿ, ಮತ್ತೆ ಹೋಗಿ ದೇವರ ಹತ್ರ ನಾನು ಬೇಡ್ತೀನಿ, ಇವತ್ತು ಪಾಪ ಮಾಡ್ತೀನಿ, ಮತ್ತೆ ದೇವರ ಹತ್ರ ಬೇಡ್ತೀನಿ, ನಾಳೆ ಪಾಪ ಮಾಡ್ತೀನಿ, ಮತ್ತೆ ದೇವರ ಹತ್ರ ಬಂದು ಬೇಡ್ತೀನಿ, ಕ್ಷಮೆ ಕೇಳ್ತೀನಿ, ಇವತ್ತು ಪಾಪ ಮಾಡಿ ರಾತ್ರಿ ಮಲಗುವಾಗ ಕ್ಷಮೆ ಕೇಳ್ತೀನಿ ಅಂದರೆ ಏನಾಗುತ್ತೆ ಗೊತ್ತಾ? ದಿನ ದೇವರೇನು ಕ್ಷಮಿಸ್ತಾನೆ, ಸಾಯೋ ತನಕ ಕ್ಷಮಿಸ್ತಾನೆ. ದೇವ್ರ ಕೆಲಸ ಏನೂ ಇಲ್ಲ. ಎಲ್ಲ ಬೆಳಗ್ಗೇನು ಸುವಾರ್ತೆ ಮಾಡಿ, ರಾತ್ರಿಯೇನು ಪಾಪ ಮಾಡಿ, ಮಲಗುವಾಗೇನು ಕ್ಷಮಾಪಣೆ ಕೇಳಿ, ಮತ್ತೆ ಹಗಲೊತ್ತೇನು ಸುವಾರ್ತೆ ಮಾಡಿ, ರಾತ್ರಿ ಹೊತ್ತೇನು ಪ್ರಾರ್ಥನೆ ಮಾಡಿ ಕ್ಷಮಾಪಣೆ ಕೇಳಿ. ಈ ರೀತಿ ಇದ್ದಾಗ ಏನಾಗುತ್ತಂದರೆ ದುಡಿತೀವಿ, ಖರ್ಚು ಮಾಡ್ತಾಯಿದ್ದೀವಿ, ಪ್ರತಿಫಲ ಏನಿಲ್ಲ. ದುಡ್ದು ಹಣ ಖರ್ಚಾಗತ್ತಲ್ಲ, ದುಡಿತೀವಿ, ರಾತ್ರಿ ಕುಡಿದು ಹಣ ಖರ್ಚು ಮಾಡ್ಕೊಳ್ತಾರೆ. ದುಡಿತಾರೆ, ರಾತ್ರಿ ಕುಡಿದು ಹಣ ಖರ್ಚು ಮಾಡ್ಕೊಳ್ತಾರಲ್ಲ, ಹಣ ಖರ್ಚಾದ್ಮೇಲೆ ಬ್ಯಾಲೆನ್ಸ್ ಉಳಿತಾ ಖರ್ಚಾಗತ್ತಾ? ಹಗಲತ್ತೇನೋ ದುಡ್ದಿದ್ದಾರೆ, ರಾತ್ರಿ ಹೊತ್ತೇನೋ ಕುಡಿದು ಹಾಳು ಮಾಡಿದ್ದಾರೆ. ಕೈಯಲ್ಲಿ ದುಡ್ಡು ಉಳಿದಿದೆಯಾ, ಹಾಳಾಗಿದೆಯಾ? ಏನಾಗಿದೆ? ಹಗಲೊತ್ತು 1,000 ರೂಪಾಯಿ ಸಂಪಾದನೆ ಮಾಡಿದ್ದಾರೆ, ರಾತ್ರಿ ಹೊತ್ತು 500 ರೂಪಾಯಿ ಕುಡಿದು 500 ರೂಪಾಯಿ ವ್ಯಭಿಚಾರಕ್ಕೆ ಇಟ್ಟರೆ ಮುಗೀತು. ಏನಿಲ್ಲ, ಕೈಯಲ್ಲಿ ಏನಿಲ್ಲ, ಕಾಸಿಲ್ಲ. ಅಂಥವ್ರು ಇದ್ದಾರಾ? ತುಂಬ ಜನ ಇದ್ದಾರೆ. ಇವಾಗ ಹಗಲೊತ್ತೇನು ಸುವಾರ್ತೆ ಮಾಡಿ, ರಾತ್ರಿ ಹೊತ್ತೇನು ಪಾಪದಲ್ಲಿದ್ದರೆ ಏನಾಗುತ್ತೆ ಹೇಳಬೇಕು? ಒಂದು ಸ್ವಲ್ಪ ಸುವಾರ್ತೆ ಮಾಡಿ ಇನ್ನೂ ಸ್ವಲ್ಪ ಪಾಪದಲ್ಲಿದ್ದರೆ ಏನಾಗುತ್ತೆ? ಈ ಕಡೆ ಪಾಪ, ಈ ಕಡೆ ಸುವಾರ್ತೆ, ಈ ಕಡೆ ಪಾಪ, ಈ ಕಡೆ ಸುವಾರ್ತೆ. ಇಷ್ಟಕ್ಕೂ ಪರಿಶುದ್ಧರಾಗಿದ್ದೀವಾ ಅಥವಾ ಪಾಪದಲ್ಲಿದ್ದೀವಾ? ವಾಕ್ಯವನ್ನು ತಿಳಿದಂಥ ಭಕ್ತರು ಹೇಳಬೇಕು, ಪರಿಶುದ್ಧರಾಗಿದ್ದಾರಾ, ಪಾಪದಲ್ಲಿದ್ದಾರಾ? ತಿಳಿದು ತಪ್ಪು ಮಾಡಿದ್ರೆ ಕಠಿಣವಾದ ತೀರ್ಪು ಇರುತ್ತೆ ಸಹೋದರ. ಅವೆಲ್ಲ ಗೊತ್ತು ನಮಗೆ, ಎಲ್ಲ ಗೊತ್ತಿದ್ದರೂ ಮಾಡೋ ತಪ್ಪುಗಳು ಮಾಡ್ತಾನೇ ಇರ್ತಾರೆ ಪ್ರಿಯರೇ. ಪಾಪಗಳು ನಡೀತಾನೇ ಇರುತ್ತೆ, ಪಾಪಗಳು ಮಾಡ್ತಾನೇ ಇರ್ತಾರೆ. ಬದಲಾಗದ ಬದುಕುಗಳು ಸಭೆ ಅಭಿವೃದ್ಧಿ ಆಗಲ್ಲ ರೀ, ಸಭೆ ಡೆವಲಪ್ ಆಗಲ್ಲ, ಇನ್ನೊಬ್ಬರನ್ನ ಕಾಪಾಡಲ್ಲ, ಜನ ಹಾಳಾಗ್ತಾರೆ. ಅದಕ್ಕೆ ದೇವರ ಸೇವಕರು ಹೇಗಿರಬೇಕು? ದೃಢವಾಗಿ ನಿಲ್ಲಬೇಕು, ವಾಕ್ಯದ ಪ್ರಕಾರ ನಿಲ್ಲಬೇಕು. ನಿಲ್ಲದೆ ಹೋದರೆ ಕಠಿಣವಾದ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಯಾರಾದರೂ ಪರವಾಗಿಲ್ಲ, ಚಿಕ್ಕವರಾದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ, ಸರಿಪಡಿಸ್ಕೊಳ್ಳೋದಾದರೆ, ನಮ್ಮ ಬದುಕುಗಳನ್ನು ಸರಿಪಡಿಸ್ಕೊಳ್ಳೋದಾದರೆ ಕಠಿಣವಾದ ತೀರ್ಪಾಗುತ್ತೆ ಸಹೋದರ ಸಹೋದರಿ.
ಯಾಕೆಂದರೆ ನಿತ್ಯ ಜೀವನ ಪಡ್ಕೊಳ್ಬೇಕಂತ ಹಂಬಲ ಇಲ್ವಾ? ಪರಲೋಕಕ್ಕೆ ಹೋಗಬೇಕು ಎಂಬುವಂಥ ಮನಸ್ಸಿಲ್ವಾ? ಈ ಲೋಕದಲ್ಲೇ ಪಾಪದ ವ್ಯಾಮೋಹದಲ್ಲಿ ತುಂಬಿ ತುಳುಕಬೇಕಾ? ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಬೋಧಕರಾಗಬೇಡಿ. ಬೋಧಕರಾಗಬೇಕಾದ್ರೆ ಮೊಟ್ಟ ಮೊದಲು ಏನಾಗಬೇಕು ಪ್ರಿಯರೇ? ನಾವು ಪಶ್ಚಾತ್ತಾಪ ಪಡಬೇಕಲ್ಲ. ದೇವರ ಬಳಿಯಲ್ಲಿ ಬಂದು, ದೇವ, ನಾನು ಪಾಪ ಮಾಡಿದ್ದೀನಿ, ನಾನು ಪಾಪದಲ್ಲಿದ್ದೆ ಒಂದು ಕಾಲದಲ್ಲಿ, ನನ್ನ ಜೀವನ ಬೇಡ, ನೀವೇ ಬೇಕು ನನಗೆ, ನನ್ನನ್ನು ಸ್ವೀಕರಿಸಿ ನನ್ನನ್ನು ಕಾಪಾಡಿ ಅಂತೇಳಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟಾಗ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ಆಗ ನಾವು ದೇವಜನರಾಗ್ತೀವಿ. ದೇವಜನರು ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಆವಾಗ ದೇವಜನರಾಗ್ತಾರೆ. ದೇವಜನರಂದರೆ ವಿಶ್ವಾಸಿಗಳಾಗಿರ್ಬೋದು, ಇಲ್ಲ ಸೇವಕರು ಆಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು. ಮೊಟ್ಟ ಮೊದಲು ನೀನು ದೇವರನ್ನು, ತಂದೆಯಾದ ದೇವರನ್ನು, ದೈವಕುಮಾರರಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ತಿಳಿದುಕೊಂಡು ನಿನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ಆಗ ನೀನು ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಿದ್ದಿ. ಎರಡನೇದಾಗಿ ಕ್ರಿಸ್ತನಿಗೋಸ್ಕರ ನೀನು ಪ್ರತಿಷ್ಠಿಸಲ್ಪಟ್ಟಿದ್ದಿ ಅಂತ ಅರ್ಥ. ಆವಾಗ ನಿನಗೆ ಕ್ರೈಸ್ತನು ಅಂದರೆ ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವನು ಅಂತ ಅರ್ಥ. ಆವಾಗ ನಿನಗೇನು, ಇನ್ನೊಂದು ಹೆಸರೇನು? ದೈವಜನರು, ಇಲ್ಲ ದೇವರ ಮನುಷ್ಯನು ಅಂತ ಅರ್ಥ ರೀ. ಆ ನಿಜವಾದ ದೇವರ ಮನುಷ್ಯನು, ನಿಜವಾದ ದೇವರ ಸೇವಕರು, ಯಥಾರ್ಥವಾಗಿ ಬದುಕುವಂಥ ಸೇವಕರು ಲೋಕಕ್ಕೆ ತೀರ್ಪು ಮಾಡುವರು. ಅಂದರೆ ಪಾಪದ ವ್ಯಾಮೋಹದಲ್ಲಿದ್ದಾಗ ಒಂದು ವೇಳೆ ತೀರ್ಪು ಮಾಡಿದ್ರೆ ಆ ತೀರ್ಪು ನಿನಗೇ ಅಂಟುತ್ತೆ ಅಂತ ಹೇಳ್ತಾರೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನೋಡ್ತೀವಲ್ವ? 2ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡಿದ್ದೀವಲ್ಲ? ಒಂದು ವೇಳೆ ಲೋಕದ ಪಾಪದಲ್ಲಿದ್ದಂಥ ನೀನು ತೀರ್ಪು ಮಾಡಿದ್ರೆ ಆ ತೀರ್ಪು ನಿನಗೇ ಆಗುತ್ತೆ ಅಂತ ಹೇಳ್ತಾರೆ. ಲೋಕದಲ್ಲಿದ್ದವರು ಕೂಡ ತೀರ್ಪು ಆಗುತ್ತೆ, ನಿನಗೂ ಕೂಡ ಆ ತೀರ್ಪಾಗುತ್ತೆ ಸಹೋದರ, ಸಹೋದರಿ. ನಿನಗೆ ತೀರ್ಪು ಆಗಬಾರ್ದು ಅಂದರೆ ನೀನು ಯಥಾರ್ಥವಾಗಿರಬೇಕು, ನೀನು ಭಕ್ತನಾಗಿರಬೇಕು, ಮಾತಿನ ಮೇಲೆ ನಿಂತ್ಕೋಬೇಕು, ನಂಬಿಕಸ್ಥನಾಗಿ, ಭಕ್ತನಾಗಿ, ಯಥಾರ್ಥವಂತನಾಗಿರಬೇಕು. ಇಷ್ಟ ಬಂದಾಗಿ ನಡ್ಕೊಂಡ್ರೆ ದೇವ್ರು ಕೇಳಲ್ಲ. ತುಂಬ ಜನ ನೋಡಿ ಏನು ಬೋಧನೆ ಮಾಡ್ತಾರೋ ಗೊತ್ತಿಲ್ಲ, ಯಾಕೆ ಬೋಧನೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಡೋಲು ಅವರು ಹೊಡ್ಕೊಳ್ತಾ ಇರ್ತಾರೆ. ಅವ್ರ ಡೋಲ್ ಇರ್ತದಲ್ಲ, ಅವ್ರ ಡೋಲು ಅವರು ಹೊಡ್ಕೊಳ್ತಾ ಇರ್ತಾರೆ. ನಮ್ಮದು ಶ್ರೇಷ್ಠ ಅಂತ, ನಮ್ಮದು ಶ್ರೇಷ್ಠ ಅಂತ ಇವನು, ನಮ್ಮದು ಶ್ರೇಷ್ಠ ಅಂತ ಅವನು, ನಮ್ಮದು ಶ್ರೇಷ್ಠ ಅಂತ ಇವನು. ಅಬ್ಬಬ್ಬಬ್ಬ, ಎಷ್ಟು ಗೊಂದಲ ಇದೆ ರೀ. ಆಂಧ್ರ ಪ್ರದೇಶದಲ್ಲಿ ನೋಡಬೇಕು, ಆಂಧ್ರ ಪ್ರದೇಶದಲ್ಲಿ ಭಯಂಕರವಾದಂಥ ಗೊಂದಲ. ನಾವು ಶ್ರೇಷ್ಠ, ನಾವು ಶ್ರೇಷ್ಠ, ನಾವು ಶ್ರೇಷ್ಠ, ನಾವು ಜ್ಞಾನಿಗಳು, ನಾವು ಜ್ಞಾನಿಗಳು, ನಾವು ಜ್ಞಾನಿಗಳು, ನಾವು ಪಂಡಿತರು, ನಾವು ಪಂಡಿತರು, ನಾವು ಪಂಡಿತರು. ಎಲ್ಲ ಪಂಡಿತರು ಸೇರಿ ಒಂದು ಕಡೆ ಕೂತ್ಕೊಂಡು ಏನೋ ಒಂದು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡಬೇಕಲ್ಲ. ಇವನ ಚಾನಲಲ್ಲಿ ಇವನು ಕೂಗಾಡ್ತಾನೆ, ಅವನ ಚಾನಲಲ್ಲಿ ಅವನು ಕೂಗಾಡ್ತಾನೆ, ಅವನ ಚಾನಲಲ್ಲಿ ಅವನು ಕೂಗಾಡ್ತಾನೆ. ಟಿ ವಿ ಚಾನಲ್ ಇಟ್ಕೊಂಡಿದ್ದಾರಲ್ಲ ಎಲ್ಲರೂ ಕೂಡ, ಯೂಟ್ಯೂಬ್ ಚಾನಲ್ಗಳು, ಫೇಸ್ಬುಕ್ಗಳು ಇಟ್ಕೊಂಡಿದ್ದಾರೆ. ಇವನು ಯೂಟ್ಯೂಬ್ನಲ್ಲಿ ಇವನು ಹೋದ್ರೆ ಕೂಗಾಡ್ತಾನೆ, ಅವನು ಕೂಗಾಡ್ತಾನೆ, ಅವನು ಕೂಗಾಡ್ತಾನೆ, ಇವನು ಕೂಗಾಡ್ತಾನೆ, ಎಲ್ಲರೂ ಕೂಗಾಡ್ತಾರೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಂದು 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 ನಂದು. ಏನು ನಿಂದು? ಜನರನ್ನ ಕಾಪಾಡ್ತೀರಾ? ಜನರನ್ನ ಕಾಪಾಡ್ತಾರಾ ಅಥವಾ ಗೊಂದಲಕ್ಕೀಡು ಮಾಡ್ತಾರಾ? ಸಭೆ ಏನಾಗುತ್ತೆ ರೀ? ಸಭೆ ದೇವರ ಮಕ್ಕಳು ಏನಾಗ್ತಾರೆ ಪ್ರಿಯರೇ? ಅಮಾಯಕರನ್ನು ಕಾಪಾಡೋದು ಬಿಟ್ಟು, ಒಳ್ಳೆ ಮಾರ್ಗದಲ್ಲಿ ನಡೆಸೋದು ಬಿಟ್ಟು, ಇವ್ರು ದೊಡ್ಡೋರಂತ, ಇವ್ರು ದೊಡ್ಡ ಪಂಡಿತರಂತ, ಇವರು ಪಂಡಿತ, ಅವರು ಪಂಡಿತ, ಅವರು ಪಂಡಿತರು. ಎಲ್ಲರ ಒಗ್ಗಟ್ಟಾಗಿ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಯಾವುದು ನ್ಯಾಯವಾಗಿದೆಯೋ, ಯಾವುದು ಶ್ರೇಷ್ಠವಾಗಿದೆಯೋ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲ ಹೀಗೆ ಪಾಲಿಸೋಣ ಅಂತ ಹೇಳೋದು ಬಿಟ್ಟು, ಏನು ಸೇವಕರು, ತುಂಬ ನೋವಾಗುತ್ತೆ ರೀ. ಹೃದಯ ಬಹಳ ದುಃಖದಲ್ಲಿದೆ ರೀ. ಎಲ್ಲಿಗೋಗುತ್ತೆ ದೇವರ ಸಮಾಜ? ಏನಾಗುತ್ತೆ ದೇವರ ಸಮಾಜ? ಈ ಮನುಷ್ಯನೇನೋ ಅವ್ರಿಗೆ ತೀರ್ಪು ಮಾಡ್ತಾರೆ, ಆ ಮನುಷ್ಯನೇನು ಇವ್ರಿಗೆ ತೀರ್ಪು ಮಾಡ್ತಾರೆ, ಈ ಮನುಷ್ಯನೇನೋ ಅವ್ರ ಪಾಪಗಳನ್ನು ನೆನೆಸ್ತಾರೆ, ಈ ಮನುಷ್ಯನೇನು ತಪ್ಪು ನಡೀತಾ ಇದ್ದಾರೆ. ಬೇಡ ರೀ, ನಾವು ಸಮಾಧಾನವಾಗಿ ಹೋಗಬೇಕು. ಈ ಕೊನೆ ದಿನಗಳಲ್ಲಿ ನಾವೆಲ್ಲರೂ ವಾಕ್ಯವನ್ನು ಕಲಿಬೇಕು, ವಿಧೇಯರಾಗಬೇಕು. ನನ್ನ ಸಭೆಯಲ್ಲಿದ್ದಂಥ ಮಕ್ಕಳಿಗೆ ಹೇಳುವಂಥ ಮಾತೇನಪ್ಪ ಅಂದರೆ, ನೀವು ಯಾರ ತಂಡಿಗೆ ಹೋಗಬೇಡಿ, ನೀವು ಆತ್ಮಿಕವಾಗಿ ಬೆಳಿಬೇಕು. ನೀವೆಲ್ಲರೂ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಏಕವಚನದಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಕೆಲವರು ಏಕವಚನದಿಂದ ಮಾತಾಡೋಕ್ಕೆ ಹೋಗ್ತಾರೆ. ತಗ್ಗಿಸ್ಕೊಡ್ರಿ. ಏನು ಮಾತಾಡಿದ್ರು ಕೂಡ ಜ್ಞಾನದಿಂದ ಮಾತಾಡ್ರಿ. ಏಕವಚನದಿಂದ ಮಾತಾಡಬಾರ್ದು. ತಗ್ಗಿಸ್ಕೊಳ್ಬೇಕು, ಯಥಾರ್ಥವಾಗಿರಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು.
ಭಯ ಇರಲಿ, ಭಕ್ತಿ ಇರಲಿ, ನಂಬಿಕೆ ಇರಲಿ. ಭಯ ಭಕ್ತಿ ಇಲ್ಲದೆ ಹೋದರೆ ನಾವು ಮೋಸ ಹೋಗಬೇಕಾಗತ್ತೆ. ನಾವು ಏನಾಗಬೇಕಾಗತ್ತೆ? ಮೋಸ ಹೋಗ್ಬೇಕಾಗತ್ತೆ. ಏನ್ರಿ, ವಾಕ್ಯದ ಪ್ರಕಾರ ನೀನು ದೇವರನ್ನ ತಿಳಿದುಕೊಂಡು ನೀನು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತರಲ್ಲಿ ಸೇರುವುದಕ್ಕೆ ಯಾವಾಗ ದೀಕ್ಷೆಸನ್ನು ಪಡ್ಕೊಳ್ತೀಯೋ ಆವಾಗ ನೀನು ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವನು, ಎರಡನೇದಾಗಿ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವನು, ಮೂರನೇದಾಗಿ ದೇವಜನರು ಇಲ್ಲ ದೈವ ಮನುಷ್ಯನು ಅಂತೇಳಿ ನೀನು ಕರೆಯಲ್ಪಡ್ತೀಯ. ಯಾವಾಗ ಆ ದೈವ ಜನರಿಂದ ಕರೆಯಲ್ಪಡ್ತೀವೋ ಆವಾಗ ನಾವು ಲೋಕಕ್ಕೆ ತೀರ್ಪು ಮಾಡುವಂಥ ಅಧಿಕಾರವನ್ನು ಪಡ್ಕೊಳ್ತೀವಿ. ಹೇಗಿದ್ದರೂ ಪರವಾಗಿಲ್ಲ ಅಂತೇಳಿ ಅಂದುಕೊಂಡ್ರೆ ಆ ತೀರ್ಪು ನಿನಗೆ ಆಗುತ್ತೆ ಎನ್ನುವಂಥದ್ದು ಮಾತ್ರ ಮರಿಬಾರ್ದು. ಮೊಟ್ಟ ಮೊದಲು ನಮ್ಮ ಬದುಕುಗಳನ್ನು ಸರಿಪಡಿಸಿಕೊಂಡು ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ವಾಕ್ಯಾನುಸಾರವಾಗಿ ನಾವು ನಿಂತ್ಕೊಂಡಾಗ, ವಾಕ್ಯಾನುಸಾರವಾಗಿ ನಾವು ಜೀವಿಸುವಾಗ ಅಂಥವ್ರಿಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ ವಿನಃ ಎಲ್ಲರಿಗಲ್ಲ. ಎಲ್ಲರಿಗೂ ಅಧಿಕಾರ ಕೊಟ್ಟಿಲ್ಲ. ಎಲ್ಲರಿಗೂ ಕೊಟ್ಟಿದ್ದಾರಾ? ಎಲ್ಲರಿಗೂ ಹೇಳುವಂಥ ಮಾತೇನು? ಓ ಕಪಟಿ, ಮೊಟ್ಟ ಮೊದಲು ನಿನ್ನ ಕಣ್ಣಲ್ಲಿದ್ದಂಥ ತೊಲೆಯನ್ನು ತೆಗೆದಾಕು ಅಂತಾನೆ. ಮೊಟ್ಟ ಮೊದಲೇನು? ನಿನ್ನ ಕಣ್ಣಿನಲ್ಲಿದ್ದಂಥ ತೊಲೆಯನ್ನು, ಅಂದರೆ ನಿನ್ನ ಹೃದಯದಲ್ಲಿ ತುಂಬಿರುವಂಥ ಕೊಳಕನ್ನು ತೆಗೆದಾಕೋ. ಆಮೇಲೆ ಕ್ರಿಸ್ತನಲ್ಲಿ ಬಂದು ವಾಕ್ಯಾನುಸಾರವಾಗಿ ಬದುಕು. ಆಮೇಲೆ ವಾಕ್ಯವೆಂಬ ಖಡ್ಗವನ್ನು ಹಿಡಿದುಕೊಂಡು ಲೋಕಕ್ಕೆ ಹೋಗಿ ಸ್ವಾರ್ಥನ ಮಾಡು. ಅದು ತೀರ್ಪು. ಅದೇನು ಗೊತ್ತಾ? ತೀರ್ಪು ಅಂದರೆ ಭಕ್ತರು ತೀರ್ಪು ಮಾಡ್ತಾರೆ ಪ್ರಿಯರೇ. ಯಾರು? ಭಕ್ತರು ತೀರ್ಪು ಮಾಡುವಂಥದ್ದು. ಹಳೆಯ ಒಡಂಬಡಿಕೆಯಲ್ಲೂ ಕೂಡ ಭಕ್ತರಿಗೆ ತೀರ್ಪು ಮಾಡುವಂಥ ಅಧಿಕಾರ ಕೊಟ್ಟಿದ್ರು, ಲೋಕಾನುಸಾರವಾದಂಥ ತೀರ್ಪು. ಹಳೆಯ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಏನ್ರಿ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರೇ. ಪ್ರತಿಯೊಂದು ಕುಲವು ಇರುವ ಪ್ರದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಎಲ್ಲ ಊರುಗಳಲ್ಲಿಯೂ ನ್ಯಾಯಾಧಿಪತಿಗಳನ್ನು, ಅಧಿಕಾರಿಗಳನ್ನು ನೀವು ನೇಮಿಸಬೇಕು. ನ್ಯಾಯಾಧಿಪತಿಗಳನ್ನು ನೇಮಿಸಬೇಕು, ಅಧಿಕಾರಿಗಳನ್ನು. ಯಾರಲ್ಲಿ? ಭಕ್ತರಲ್ಲಿ. ಏನ್ರಿ, ಇಸ್ರಾಯೇಲ್ಯರಲ್ಲಿ ಭಕ್ತರಿದ್ದಾರಲ್ಲ, ಅದರಲ್ಲಿ ಕೆಲವ್ರನ್ನ ನೇಮಿಸ್ಬೇಕು. ಎಂಥವ್ರನ್ನ ನೇಮಿಸಬೇಕು? ವ್ಯಭಿಚಾರಿಗಳನ್ನು ನೇಮಿಸ್ಬೇಕಾ? ಕುಡುಕರನ್ನು ನೇಮಿಸ್ಬೇಕಾ? ಕುಡುಕರು ವ್ಯಭಿಚಾರಿಗಳು ಇರ್ತಾರೆ, ಅಂಥವ್ರನ್ನ ನೇಮಿಸ್ಬೇಕಾ? ಅಲ್ಲ. ಮತ್ತು ಯಾರನ್ನು ನೇಮಿಸಬೇಕು? ಯಾರನ್ನು? ನ್ಯಾಯಸ್ಥಾಪಕರನ್ನು, ಅಂದರೆ ನ್ಯಾಯಾಧಿಪತಿಗಳನ್ನು ಅಂದಾಗ ಅವರು ಭಕ್ತರಾಗಿರಬೇಕು, ಅವರು ನೀತಿವಂತರಾಗಿರಬೇಕು. ಅಂಥವ್ರನ್ನ ನೇಮಿಸಬೇಕು. ಅಂಥವ್ರು ಏನು ಮಾಡಬೇಕು? ತೀರ್ಪು ಮಾಡುವಾಗ ಸಮಾಜದಲ್ಲಿ, ಅವರವರ ಸಮಾಜದಲ್ಲಿ ತೀರ್ಪು ಮಾಡಬೇಕಾದ್ರೆ ಮೊಟ್ಟ ಮೊದಲು ಈ ಮನುಷ್ಯನು ನ್ಯಾಯವಾಗಿರಬೇಕು, ಭಕ್ತನಾಗಿರಬೇಕು. ಭಕ್ತನಾಗಿದ್ದಂಥ ಈ ಮನುಷ್ಯನು ಇನ್ನೊಬ್ಬರಿಗೆ ತೀರ್ಪು ಮಾಡಬೇಕು. ಅಂದರೆ ಅವರ ಸಮಾಜದಲ್ಲಿ ಏನಾದರೂ ಕೆಟ್ಟದ್ದು ನಡೆದಾಗ ಅದನ್ನು ವಿಚಾರ ಮಾಡಿ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸ್ಬೇಕಂತ ಹೇಳ್ತಾರೆ. 19ನೇ ವಚನ ನೋಡಿ. ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ. ನೀವು ಕೇವಲ ನ್ಯಾಯವನ್ನೇ ಅನುಸರಿಸಬೇಕು. ಹಾಗೆ ನಡೆದರೆ ನೀವು ಬದುಕಿಕೊಂಡು ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಅಂದರೆ ನಿಮಗೆ ನ್ಯಾಯಾಧಿಪತಿಗಳನ್ನು ನೇಮಿಸಿದಾಗ ನೀವು ನ್ಯಾಯವನ್ನು ಬಿಟ್ಟು ತಪ್ಪು ಬೋಧನೆ ತಪ್ಪು ತೀರ್ಪನ್ನು ಮಾಡಬಾರ್ದು. ನೀವು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಲ್ಲಿ ನ್ಯಾಯಸ್ಥಾಪಕರು, ಅವರಲ್ಲಿ ಯಾಜಕರು ಕೂಡ ಇದ್ದಾರೆ. ಯಾಜಕರು, ಪ್ರವಾದಿಗಳು, ಅವರಿಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ, ನ್ಯಾಯವಾಗಿ ನೀವು ತೀರ್ಪು ಮಾಡಬೇಕು ಅಂತ ಹೇಳ್ತಾರೆ. ಯಾಜಕ ಕಾಂಡ 19ನೇ ಅಧ್ಯಾಯ 15-16ನೇ ವಚನವನ್ನು ನೋಡಿ. ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು. ಬಡತನವನ್ನಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡಬೇಕು. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರದು. ನಾನು ಯೆಹೋವನು. ಅಂದರೆ ವ್ಯಾಜ್ಯವನ್ನು ವಿಚಾರಿಸುವಾಗ ನ್ಯಾಯವಾದ ತೀರ್ಪನ್ನು ಮಾಡಬೇಕು. ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಲ್ಲಿ ತಪ್ಪು ನಡೆದಿದೆಯೋ ಆ ತಪ್ಪುಗಳನ್ನು ನೋಡಿ ಸರಿಯಾದ ರೀತಿಯಲ್ಲಿ ತೀರ್ಪು ಮಾಡಬೇಕು. ಪಕ್ಷಪಾತದಿಂದ ಮಾಡಬಾರ್ದು, ಲಂಚ ತೆಗೆದುಕೊಂಡು ತೀರ್ಪು ಮಾಡಬಾರ್ದು. ನಿಮಗೆ ಅನುಕೂಲವಾಗಿದ್ದಾರಂತೇಳಿ ಆ ರೀತಿ ತೀರ್ಪು ಮಾಡೋಂಗಿಲ್ಲ. ಏನು ಮಾಡಿದ್ರು ಕೂಡ ನ್ಯಾಯವಾದಂಥ ತೀರ್ಪು, ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ತೀರ್ಪು ಮಾಡಬೇಕು ಕರೆಕ್ಟಾಗಿ.
ಇದು ಲೌಕಿಕವಾದ ಒಂದು ಕಾಲದಲ್ಲಿ ಇಸ್ರಾಯೇಲರ ಜನರ ಮಧ್ಯದಲ್ಲಿ ನಡೆಯುವಂಥ ತೀರ್ಪುಗಳು. ತಪ್ಪು ನಡೆದಾಗ ಅವ್ರ ವಿಷಯದಲ್ಲಿ ಯಾರು ಮಾಡಬೇಕು? ತಪ್ಪು ಮಾಡಿದವನಲ್ಲ, ತಪ್ಪು ಮಾಡಿದವನು, ನ್ಯಾಯಸ್ಥಾಪಕನು, ನ್ಯಾಯವಂತನು, ಯಾಜಕನು, ಮಹಾಯಾಜಕರು ಇರ್ತಾರಲ್ಲ, ಅವರ ಬಳಿಯಲ್ಲಿ ಕರ್ಕೊಂಡು ಹೋದಾಗ ಅವರು ನ್ಯಾಯವಾಗಿ ಅವರು ತೀರ್ಪು ಮಾಡಬೇಕಂತಾರೆ. ಇವಾಗ ಯೇಸು ಕ್ರಿಸ್ತರ ಕಾಲದಲ್ಲಿ ಕೂಡ ಒಂದು ನಡೀತಾರೆ. ತಪ್ಪು ಮಾಡಿರುವಂಥ ಒಬ್ಬ ಸ್ತ್ರೀಯಳನ್ನು, ವ್ಯಭಿಚಾರಿಣಿಯನ್ನು ಕರ್ಕೊಂಡು ಬರ್ತಾರೆ. ಯಾರು? ಯಾಜಕರು, ಮಹಾಯಾಜಕರು. ವ್ಯಭಿಚಾರಿಣಿಯನ್ನು ಕರ್ಕೊಂಡು ಬಂದಾಗ, ಅಯ್ಯ ಈಕೆ ಪಾಪ ಮಾಡಿರುವಂಥದ್ದು ನೋಡಿದ್ದೀವಿ ಬೋಧಕನೇ, ಮತ್ತೆ ಏನು ತೀರ್ಪು ಮಾಡ್ತೀರ ನೀವು? ಧರ್ಮಶಾಸ್ತ್ರದಲ್ಲಿ ನೋಡುವಾಗ ಕಲ್ಲೆಸೆದು ಕೊಂದಾಕ್ಬೇಕಂತ ಇರುತ್ತೆ, ನೀವೇನು ಹೇಳ್ತೀರಾ? ನಾವಿವಾಗ ಆಲ್ರೆಡಿ ನಮ್ಮ ಕೈಯಲ್ಲಿ ಕಲ್ಲುಗಳನ್ನು ಹಿಡ್ಕೊಂಡು ಬಂದಿದ್ದೀವಿ, ಈಕೆಯನ್ನು ಕೊಂದಾಕ್ತೀವಿ, ನೀವೇನು ಹೇಳ್ತೀರ ಹೇಳಿ? ತಪ್ಪು ಮಾಡಿದವರ ಮೇಲೆ ಕಲ್ಲೆಸೆದು ಕೊಂದಾಕ್ಬೇಕಂತಿರುತ್ತೆ. ಅವಾಗ ಯೇಸುಪ್ರಭು ಹೇಳುವಂಥ ಮಾತೇನು ಗೊತ್ತಾ? ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಮೊಟ್ಟ ಮೊದಲು ಆಕೆಯ ಮೇಲೆ ಕಲ್ಲನ್ನು ಎಸಲಿ. ಅಂದರೆ ಪಾಪ ಮಾಡಿದವನಿಗೆ ಈ ಅಧಿಕಾರ ಇಲ್ವಾ? ಪಾಪ ಮಾಡಿದವನಿಗೆ ಅಧಿಕಾರ ಇಲ್ವಾ? ಪಾಪ ಮಾಡದವನಿಗೆ ಕಲ್ಲನ್ನು ಎಸೆಯುವಂಥ ಅಧಿಕಾರ ಇರುತ್ತೆ. ಪಾಪ ಮಾಡದವನಿಗೆ. ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಅವನು ಮೊಟ್ಟ ಮೊದಲು ಆಕೆಯ ಮೇಲೆ ಕಲ್ಲನ್ನು ಎಸಲಿ. ಪಾಪ ಮಾಡಿಲ್ವಾ? ನೀನು ಎಲ್ಲರೂ ಪಾಪಾತ್ಮರೇ. ಗೊತ್ತಾಗುತ್ತೆ ರೀ. ಇವ್ರೇನಪ್ಪ ಅಂದರೆ ಇವರು ಪಾಪಾತ್ಮರು. ಈ ಪಾಪಾತ್ಮರಾಗಿರುವಂಥ ಇವರು ಇನ್ನೊಬ್ಬ ಪಾಪಿಯನ್ನು ಕರೆದುಕೊಂಡು ಬರ್ತಾರೆ. ಯಾರಿಗೆ ಅಧಿಕಾರ ಇದೆ? ಇವ್ರಿಗಿದೆಯಾ? ಇವ್ರಿಗಿದೆಯಾ? ಇವಾಗ ನಮಗೆ ಅಧಿಕಾರ ಇದೆಯಾ? ತಪ್ಪು ಮಾಡುತ್ತಾ, ಪಾಪ ಮಾಡುತ್ತಾ, ಪಾಪದ ಕೊಳುಕಿನಲ್ಲಿ ಉರುಳಾಡುತ್ತಾ ಇದ್ದರೆ ನಿನಗೆ ತೀರ್ಪಾಡುವಂಥ ಅಧಿಕಾರ ಇದೆ. ನೀನು ನಿಜವಾಗ್ಲೂ ವಾಕ್ಯದ ಪ್ರಕಾರ ನೋಡಿ ಹೇಳ್ತೀಯ, ಮಾತಾಡ್ತೀಯ. ವಾಕ್ಯದ ಪ್ರಕಾರ ಹೇಳೋಕ್ಕಾಗುತ್ತಾ ಯಾರಿಗಾದರೂ? ಪಾಪ ಮಾಡುತ್ತಾ ಮತ್ತು ಲೋಕದಲ್ಲಿ ಏನೋ ಸುವಾರ್ತೆ ಹೇಳುತ್ತಾ ಅಂದರೆ ಏನು ನಡೀತಾ ಇರುತ್ತೆ? ಸುವಾರ್ತೆ ಹೇಳು. ಮೊಟ್ಟ ಮೊದಲು ನಿನ್ನ ಬದುಕುಗಳನ್ನು ಸರಿಪಡಿಸ್ಕೊ. ವಾಕ್ಯ ಹೇಳು. ಪಾಪಗಳನ್ನು ಸರಿಪಡಿಸ್ಕೊಳ್ಳೋದು ಹೋದರೆ ನಮಗೆ ಕಠಿಣವಾದ ತೀರ್ಪಾಗುತ್ತೆ ಸಹೋದರ ಸಹೋದರಿ. ನ್ಯಾಯ ತೀರ್ಪು ಮಾಡುವಂಥ ಅಧಿಕಾರ ಯಾರಿಗಿದೆ? ಯಥಾರ್ಥವಾಗಿ ಯಾರಿರ್ತಾರೋ ಅವರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಭಕ್ತರಿಗೆ, ನಿಜವಾದ ಭಕ್ತರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಏನು ತೀರ್ಪು ಅಂದರೆ ಏನು? ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೇ ದಿನದಲ್ಲಿ ತೀರ್ಪು ಮಾಡುವುದು ಅಂದರೆ ನನ್ನ ಮಾತು ಅವನಿಗೆ ತೀರ್ಪು ಮಾಡುತ್ತೆ. ಅಂದರೆ ದೇವರ ವಾಕ್ಯವು ತೀರ್ಪು ಮಾಡುತ್ತೆ. ದೇವರ ವಾಕ್ಯವು ಇದ್ದದ್ದು ಇದ್ದಾಗೆ ಸಾರಬೇಕಾ? ಮೊಟ್ಟ ಮೊದಲು ನಾನು ಯಥಾರ್ಥವಂತನಾಗಿ ಸಾರಿದರೆ ಯಥಾರ್ಥವಂತನಾಗಿ ಭಕ್ತನಾಗಿ ದೈವ ಮನುಷ್ಯನಾಗಿ ದೇವರ ಸೇವಕನಾಗಿ ಯಥಾರ್ಥನಾಗಿದ್ದಾಗ ಆ ತೀರ್ಪು ಸಲ್ಲುತ್ತೆ. ಒಂದು ವೇಳೆ ನಾನು ಪಾಪದ ವ್ಯಾಮೋಹದಲ್ಲಿದ್ದಾಗ ಇನ್ನೊಬ್ಬರಿಗೆ ತೀರ್ಪು ಮಾಡೋಕ್ಕೆ ಹೋದರೆ ಆ ತೀರ್ಪು ರಿಪೀಟು ನನಗೇ ಆಗುತ್ತೆ. ಆ ತೀರ್ಪು ಇನ್ನೊಬ್ರಿಗಲ್ಲ, ನನಗೇ ಆಗುತ್ತೆ ಆ ತೀರ್ಪು. ನಾನು ಯಥಾರ್ಥವಂತನಾಗಿ ಭಕ್ತನಾಗಿದ್ದಾಗ ಅವಾಗ ಲೋಕಕ್ಕೆ ತೀರ್ಪಾಗುತ್ತೆ. ನಾನು ಪಾಪದ ವ್ಯಾಮೋಹದಲ್ಲಿದ್ದುಕೊಂಡು ಬೈಬಲ್ ಇಟ್ಕೊಂಡು ಬೋಧನೆ ಮಾಡಿದ್ರೆ ಆ ವಾಕ್ಯ ಹೇಳುತ್ತೆ, ಲೋ ಮಗನೇ, ನೀನೇ ಪಾಪದಲ್ಲಿದ್ದೀಯಾ, ನೀನೇ ಪಾಪದ ವ್ಯಾಮೋಹದಲ್ಲಿದ್ದೀಯಾ, ನೀನೇ ಕಳ್ಳತನ ಮಾಡ್ತಾ ಇದೆಯಾ, ನೀನೇ ಮೋಸ ಮಾಡ್ತಾ ಇದೆಯಾ, ನೀನೇ ವ್ಯಭಿಚಾರ ಮಾಡ್ತಾ ಇದೆಯಾ, ನೀನೇ ಸುಳ್ಳು ಹೇಳ್ತಾ ಇದೆಯಾ, ಇನ್ನು ಹೊರಗಡೆ ಹೇಳೋದೇನಿದೆ ಕಂದ ಮಗನೇ? ನಿನ್ನಲ್ಲೇ ಪಾಪ ಇಟ್ಕೊಂಡು ನಿನ್ನಲ್ಲೇ ತಪ್ಪುಗಳನ್ನ ಇಟ್ಕೊಂಡು ಏನು ಹೇಳ್ತೀಯ ಅಂತ ಆ ವಾಕ್ಯ ಇದೆಯಲ್ಲ, ಆ ರಿಪೀಟಾಗಿ ನಮ್ಮ ಮನಸ್ಸಿಗೆ ಟಚ್ ಆಗ್ತಾ ಇರುತ್ತೆ. ಆಗುತ್ತೆ. ಹಾಗಲ್ಲ, ತೋರಿಸ್ಕೊಳ್ಬೇಕಾಗತ್ತೆ. ಈ ಪರಿಜ್ಞಾನ ನಮಗಿರಬೇಕು. ಅದಕ್ಕೆ ಹೇಳ್ತಾರೆ, ಓ ಮನುಷ್ಯನೇ, ತೀರ್ಪು ಮಾಡೋ ನೀನು ಎಷ್ಟರವ, ನೀನು ಯಾರು? ನೀನು ಮೊಟ್ಟ ಮೊದಲು ನಿನ್ನನ್ನು ನೀನು ಸರಿಪಡಿಸ್ಕೊಂಡಾಗ ಎಚ್ಚರಿಸು, ಖಂಡಿಸು, ಬುದ್ಧಿ ಮಾತನ್ನು ಹೇಳು, ವಾಕ್ಯ ಹೇಳು, ಅದು ತೀರ್ಪು. ಹೌದು ಪ್ರಿಯರೇ, ಕೊನೆ ದಿನಗಳಲ್ಲಿದ್ದೀವಲ್ವ, ನಾವು ಕಾಪಾಡಿಕೊಳ್ಬೇಕಲ್ಲ, ನಮ್ಮ ಆತ್ಮಗಳ ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ನಮ್ಮ ಕುಟುಂಬದವರನ್ನು, ನಮ್ಮ ಮಕ್ಕಳನ್ನು,
ನಮ್ಮ ಕುಟುಂಬ, ಸಭೆ ನಮ್ಮ ಕುಟುಂಬ ಅಲ್ವಾ ಪ್ರಿಯರೇ? ದೇವರ ಕುಟುಂಬ ಅಲ್ವಾ? ದೇವರ ಕುಟುಂಬವನ್ನು ನಾವು ಕಾಪಾಡ್ಕೊಳ್ಬೇಕಲ್ವ? ನಮ್ಮ ಮಾತಿನಿಂದ, ನಮ್ಮ ಕ್ರಿಯೆಗಳ ಮೂಲಕ ದೂರ ಆಗಬೇಕಾ? ನಮ್ಮ ಜೀವಿತದ ಮೂಲಕ ದೂರ ಆಗಬೇಕಾ? ಏನಾಗಬೇಕು? ಒಂದು ಸರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಏನು ಮಾಡ್ಕೊಳ್ತೀರಾ? ಪರಿಶೋಧನೆ ಮಾಡ್ಕೊಳ್ಳಿ. ಅದು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 18ನೇ ವಚನ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯೇ ಹೆಚ್ಚಾಗಿ ಪ್ರೀತಿಸಿದರು. ಅಂದರೆ ಲೋಕದಲ್ಲಿ ಯೇಸು ಕ್ರಿಸ್ತರ ವಾಕ್ಯ ಸಾರಲ್ಪಡ್ತಾ ಇದೆ. ಸಾರಲ್ಪಟ್ಟಾಗ ದೇವ್ರು ಬೇಡ, ಯೇಸು ಬೇಡ, ನಮ್ಗೆ ಬೇಡ ಬೇಡ ಬೇಡ, ನೀವು ಮತಾಂತರ ಮಾಡ್ತಾಯಿದ್ದೀರಿ, ನಮ್ಗೆ ಬೇಡ. ಏನಾಯಿತು ಅಲ್ಲಿ? ಏನಪ್ಪ ಅಂದರೆ ಅಲ್ಲಿ ತೀರ್ಪು ಮುಗಿದೋಯ್ತು. ಅವ್ರಿಗೆ ಬೇಡ ಅಂತ ಹೇಳಿದಾರಲ್ಲ, ಮುಗೀತು. ಅಂದರೆ ನಾನು ನಿಮ್ಮನ್ನು ಕಾಪಾಡೋದಕ್ಕೆ ಬಂದಿದ್ದೀನಿ, ನಿಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ಬಂದಿದ್ದೀನಿ, ಪಾಪ ಕ್ಷಮಾಪಣೆ ಕೊಡೋದಕ್ಕೆ ಬಂದಿದ್ದೀನಿ. ಯೇಸು ಕ್ರಿಸ್ತರನ್ನು ನಂಬಿಕೊಂಡ್ರೆ ನಿಮಗೆ ಪಾಪ ಕ್ಷಮಾಪಣೆ ಸಿಗುತ್ತೆ, ರಕ್ಷಣೆ ಸಿಗುತ್ತೆ ಅಂತೇಳಿ ಏನ್ರಿ ಕರಪತ್ರಿಕೆಗಳ ಮೂಲಕ, ವಾಕ್ಯದ ಮೂಲಕ ಸಾರಲ್ಪಡುತ್ತೆ. ಸಾರಲ್ಪಟ್ಟಾಗ ಕೇಳದು ಹೋದರೆ ಏನಾಯಿತು? ಅಲ್ಲೇ ಅವರಿಗೆ ತೀರ್ಪು ಮುಗಿದೋಯ್ತು. ಸತ್ತ ಮೇಲೆ ಸೀದಾ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ ವಿನಃ ಮತ್ತೊಂದು ಸಾರಿ ನಿಲ್ಲಿಸಿ ಮಗನ ಏನೇನು ಮಾಡಿ ಇವೆಲ್ಲ ಕೇಳಲ್ಲ. ಅವ್ರನ್ನ ಸತ್ತ ಮೇಲೆ ಸೀದಾ ನರಕಕ್ಕೆ ಏನಾಯ್ತು? ಮುಗೀತು. ಅವರ ಕ್ರಿಯೆಗಳೇ ಅವರಿಗೆ ತೀರ್ಪು ಮಾಡುತ್ತೆ ರೀ, ಅವ್ರ ಕ್ರಿಯೆಗಳೇ. ಮತ್ತು ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ನೀತಿವಂತರು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ನರಕಕ್ಕೆ ಹೋಗ್ತಾರೆ. ಅವ್ರವ್ರ ಕ್ರಿಯೆಗಳ ಮೂಲಕ ಅವ್ರಿಗೆ ತೀರ್ಪಾಗುತ್ತೆ, ಮುಗಿತೀನ. ಮತ್ತು ಎಲ್ಲರೂ ನಿಲ್ಲಿಸಿ ಬಾ ಮಗನೇ, ಏನಪ್ಪ ನಿನ್ನ ಪಟ್ಟಿ ತೆಗಿ ಅಂತ ಈ ರೀತಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ದೇವರು. ಬಾ ಮಗನೇ, ನಿಂದೇನಪ್ಪ, ಏನು ಮಾಡಿದ್ಯಾ, ನಿಂತ್ಕೋ, ನಿಂದೇನು ಪಟ್ಟಿ, ಪುಸ್ತಕ ತೆಗಿ, ಪಟ್ಟಿ ನೋಡು. ಇದೆಲ್ಲ ಕತೆಗಳು ಸಿನಿಮಾಗಳಲ್ಲಿ ಇರುತ್ತೆ. ಏಕ್ದಮ್ ನಡೆಯುತ್ತೆ. ಅವನ ಕ್ರಿಯೆಗಳೇ ಅವನಿಗೆ ತೀರ್ಪಾಗುತ್ತೆ. ವಾಕ್ಯಗಳಿದೆಯಲ್ಲ, ಆಲ್ರೆಡಿ ಪ್ರಪಂಚಕ್ಕೆ ಬೋಧನೆ ಹೋಗ್ತಾ ಇದೆಯಲ್ಲ ದೇವರ ವಾಕ್ಯ. ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ, ಇದೇ ತೀರ್ಪು. ಯಾರು ನಂಬಿ ದೀಕ್ಷಾಸ್ಥಾನ ಪಡೆದುಕೊಂಡು ಕ್ರಿಸ್ತನಲ್ಲಿ ಬರ್ತಾರೋ ಅವ್ರಿಗೆ ರಕ್ಷಣೆ ಬರುತ್ತೆ, ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾನೆ. ಇದೇ ತೀರ್ಪು, ಲೋಕಕ್ಕೆ ತೀರ್ಪು. ನಂಬಿ ದೀಕ್ಷಾಸ್ಥಾನ ಪಡ್ಕೊಂಡ್ರೆ ರಕ್ಷಣೆ, ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ಇದು ತೀರ್ಪು. ನಾವು ನಂಬಿದ್ದೀವಿ, ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವಿ, ಮತ್ತೆ ಪಾಪ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ತೀರ್ಪು ಆಗ್ತಾ ಇರುತ್ತೆ. ನೀನು ದೇವ್ರನ್ನ ನಂಬಿಕೊಂಡಿದ್ದೀಯಾ, ಪಾಪದಲ್ಲಿದ್ದೀಯಾ, ನಿನ್ಗೆ ತೀರ್ಪಾಗುತ್ತೆ. ಸತ್ರ ನೀನು ನರಕಕ್ಕೆ ಹೋಗ್ತೀಯ, ಜಾಗ್ರತೆ. ತೀರ್ಪು ಆಗ್ತಾನೆ ಇರುತ್ತೆ ಕೊನೆ ತನಕ. ಸರಿ ಪಡಿಸ್ಕೊಂಡಿಲ್ಲ ಅಂತಂದರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೆ ನಮ್ಮ ಮುಂದೆ ಇರುವವು. ಆದ್ದರಿಂದ ಜಾಗ್ರತೆ ಪ್ರಿಯರ ದೇವರ ಮಕ್ಕಳಿರ. ಅಂದರೆ ತೀರ್ಪು ಮಾಡುವ ಅಧಿಕಾರ ಮನುಷ್ಯರಿಗಿದೆಯಾ ಅಂತ ನೋಡುವಾಗ ಭಕ್ತರಿಗೆ ಇರುತ್ತೆ. ಅದು ಕೂಡ ನಿಜವಾದ ಭಕ್ತರಾಗಿರಬೇಕು. ಕಪಟ ವೇಷಧಾರಣೆಯಿಂದ ಇಟ್ಕೊಂಡು ಪಾಪ ಮಾಡಿ ನಾನು ಭಕ್ತನಂತ ಹೇಳ್ಕೊಂಡ್ರೆ ಆ ತೀರ್ಪು ರಿಪೀಟಾಗಿ ನಮಗೆ ಆಗುತ್ತೆ ಆ ತೀರ್ಪು. ಪಾಪದಲ್ಲಿದ್ದು ನಾನು ವಾಕ್ಯ ಹೇಳಿದ್ರೆ ಆ ವಾಕ್ಯ ನನಗೇನೆ ತಟ್ಟುತ್ತೆ, ನನ್ನ ಹೃದಯಕ್ಕೆ ಟಚ್ ಆಗ್ತಾ ಇರುತ್ತೆ, ನನ್ನ ಮನಸ್ಸಿಗೆ ಹೇಳ್ತಾ ಇರುತ್ತೆ, ಲೋ ಮಗನೇ ನೀನೇ ತಪ್ಪು ಮಾಡ್ತಾ ಇದೆಯಲ್ಲ, ಹೋಗಿ ಸರಿ ಮಾಡ್ಕೊಳ್ತೀಯಾ, ಇವತ್ತಾದ್ರೂ ಸರಿ ಮಾಡ್ಕೊಳ್ತೀಯಾ, ಹೋಗಿ ನಾಳೆ ಆದರೂ ಸರಿ ಮಾಡ್ಕೊಳ್ತೀಯಾ. ಆಕಸ್ಮಿಕವಾಗಿ ನಿನ್ನ ಪ್ರಾಣ ಹೋದರೆ ಎಲ್ಲಿ ಹೋಗ್ತೀಯ? ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ಜಾಗ್ರತೆ, ಪ್ರತಿಯೊಬ್ಬರು ಜಾಗ್ರತೆ. ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗ್ರಿ. ಈ ಲೋಕದಲ್ಲಿ ಏನಿಲ್ಲ, ಎಲ್ಲ ವ್ಯರ್ಥ, ಏನು ಪ್ರಯೋಜನ ಏನಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿ, ಯೌವನ ಕಾಲದಿದ್ದರೆ ಮದುವೆ ಮಾಡಿಕೊಡ್ರಿ, ಇನ್ನೊಬ್ಬರ ತಂಟಿಗೆ ಹೋಗಬೇಡಿ, ಇನ್ನೊಬ್ಬರ ಸಹವಾಸ ಹೋಗಬೇಡಿ, ಎಲ್ಲರನ್ನ ಪ್ರೀತಿಸಿರಿ ಒಳ್ಳೆ ರೀತಿಯಿಂದ, ಆತ್ಮಿಕವಾಗಿ. ಅಣ್ಣನೆಂದು, ತಂಗಿಯೆಂದು, ಅಕ್ಕಳೆಂದು ಒಳ್ಳೆ ಸ್ವಭಾವದಿಂದ ಪ್ರೀತಿಸಿರಿ. ಕೆಟ್ಟ ಗುಣಗಳು ಬೇಡ. ನಿಸ್ವಾರ್ಥದಿಂದ ಯಥಾರ್ಥರಾಗಿ ಭಕ್ತರಾಗಿ ಜೀವಿಸಿ.
ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರೇಯರ್. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇದ್ದದ್ದು ಇದ್ದ ಹಾಗೆ ನಿಮ್ಮ ವಾಕ್ಯಗಳನ್ನು ತಿಳಿಸಿದ್ದೀನಿ ತಂದೆ. ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಸಭೆಯಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಅದೇ ರೀತಿಯಲ್ಲಿ ತಂದೆ, ಈ ಲೋಕದಲ್ಲಿ ಒಂದು ಉನ್ನತವಾದಂಥ ಅಧಿಕಾರವನ್ನು ಕೊಟ್ಟಿದ್ದೀರಾ. ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದೀರಾ ತಂದೆ. ಯಥಾರ್ಥರಾಗಿ, ಭಕ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ಜೀವಿಸಿ ಈ ಲೋಕಕ್ಕೆ ನಿಮ್ಮ ವಾಕ್ಯಗಳನ್ನು ತಿಳಿಸುವಂತೆ, ನ್ಯಾಯ ತೀರ್ಪು ಮಾಡುವಂತೆ ಸಹಾಯ ಮಾಡಿ. ಇದ್ದದ್ದು ಇದ್ದ ಹಾಗೆ ಸಾರುವಂತೆ ಸಹಾಯ ಮಾಡಿ. ಯಥಾರ್ಥವಾಗಿ ಬದುಕುವಂತೆ, ಭಕ್ತರಾಗಿ ಬದುಕುವಂತೆ, ನೀತಿವಂತರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ. ಯಾರು ತಪ್ಪು ಮಾಡದೆ ಪಾಪದಲ್ಲಿ ಬೀಳದಂತೆ ಕನಿಕರಿಸಿ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಕುಟುಂಬ ಸಹಿತವಾಗಿ ಬಲಪಡಿಸಿ. ಪ್ರತಿ ದಿನಾಲೂ ತಂದೆಯಾದ ದೇವರೇ, ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ನಿಮ್ಮ ಮಗಳಾಗಿರುವಂಥ ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ದೀಕ್ಷಿತ್ಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿ ದಿನಾಲೂ ಗೂಗಲ್ ಮೀಟ್ ಮೂಲಕ ಎಲ್ಲರನ್ನು ಕುಟುಂಬ ಸಹಿತವಾಗಿ ಸೇರಿಸಿ ತಂದೆ, ನಿಮ್ಮ ವಾಕ್ಯಗಳನ್ನು ಸೇವಕರ ಮೂಲಕ ತಿಳಿಸೋದಕ್ಕೆ ಒಂದು ಕೆಲಸ ಮಾಡುವಂಥ ಮಗಳನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ಎಲ್ಲ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಸೇವಕರಾಗಿರುವಂಥ ಇಮಾನುವೇಲರಿಗೋಸ್ಕರ, ಆತನ ಕುಟುಂಬದಗೋಸ್ಕರ, ಆತನು ಮಾಡುವಂಥ ಸೇವೆ ಪರಿಚರ್ಯೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನನ್ನು, ಆತನ ಕುಟುಂಬವನ್ನು, ಆತನ ಸೇವೆಯನ್ನು ಅಭಿವೃದ್ಧಿಪಡಿಸಿ. ಅದೇ ರೀತಿಯಲ್ಲಿ ಮನೋಜ್ ತಂದೆ ತಾಯರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಮಕ್ಕಳನ್ನು ಆಶೀರ್ವದಿಸಿ. ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ, ಆತನು ನಡೆಸುವಂಥ ಸೇವೆಗೋಸ್ಕರ, ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಆಶೀರ್ವದಿಸಿ. ಅದೇ ರೀತಿಯಲ್ಲಿ ನವೀನ್ ತಂದೆ ತಾಯಿಗಳಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು, ಆ ಮಗನ ತಂದೆ ತಾಯಿಗಳನ್ನು ಆಶೀರ್ವದಿಸಿ, ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರ ಜ್ಞಾನರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬವನ್ನು ಬಲಪಡಿಸಿ, ಆಶೀರ್ವದಿಸಿ. ಆತನ ಸೇವೆಯನ್ನು, ಕೆಲಸವನ್ನು ಆಶೀರ್ವದಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಜೋಯಿಲ್ ನಾರಾಯಣ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನು ನಡೆಸುವಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆಶೀರ್ವದಿಸಿ, ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ಸೇವಕರಾಗಿರುವಂಥ ಅಂಜಿರೋರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬದಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಮಂಜುನಾಥರವ್ರಿಗೋಸ್ಕರ, ಗಂಗಾಧರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರ ಕುಟುಂಬದನ್ನು ಆಶೀರ್ವದಿಸಿ. ಇನ್ನೂ ಅಲ್ಲೆಲ್ಲಿ ಸೇವೆ ಮಾಡ್ತಾಯಿದ್ದಾರೆ ತಂದೆ. ಎಲ್ಲ ಸೇವಕರನ್ನು ತಂದೆ ಅಭಿವೃದ್ಧಿಪಡಿಸಿ, ಜ್ಞಾನದಲ್ಲಿ ಬೆಳೆಸಿ ತಂದೆ. ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ನಿಮ್ಮ ಸೇವೆಯಲ್ಲಿ ಮುಂದೆ ಹೋಗುವಂತೆ, ಸಭೆಯನ್ನು ಕಾಪಾಡಿಕೊಳ್ಳುವಂತೆ, ಸಭೆಯನ್ನು ಅಭಿವೃದ್ಧಿ ಮಾಡುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ವಸಂತ್ಗೋಸ್ಕರ, ಪುಟ್ಟರಾಜ್ಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅವರು ನಡೆಸುವಂಥ ಒಂದು ಸಭೆಗೋಸ್ಕರ, ಸಭೆ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ, ಭಯ ಭಕ್ತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪಾಂಡುರಂಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಹುಡುಗ ನಡೆಸುವಂಥ ಒಂದು ಗೂಗಲ್ ಮೀಟನ್ನು ಮತ್ತು ಸಭೆಯನ್ನು ಆಶೀರ್ವದಿಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನವನ್ನು ಕಲಿತುಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಬೀದರ್ ಮಹಾನಗರದಲ್ಲಿ ತಂದೆ ಪ್ರತಿ ತಿಂಗಳು ಕಾರ್ಯಕ್ರಮ ನಡೀತಾ ಇದೆ ತಂದೆ. ಆ ಮಕ್ಕಳನ್ನು ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ಆ ಮಕ್ಕಳು ನಿಮ್ಮ ಜ್ಞಾನದಲ್ಲಿ, ಭಕ್ತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಮಂಗಳೂರು ಪಟ್ಟಣದಲ್ಲಿದ್ದಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಚಿಕ್ಕ ಸಭೆ ತಂದೆ, ಸಭೆಯನ್ನು ಕಾಪಾಡಿ, ಕನಿಕರಿಸಿ, ಇನ್ನೂ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿ. ಇನ್ನು ಎಲ್ಲೆಲ್ಲಿ ಸಭೆ ನಡೀತಾ ಇದೆಯೋ ತಂದೆ, ಎಲ್ಲ ಕಡೆ, ಮಂಗಳೂರು ಕಡೆ, ಇನ್ನು ತಂದೆಯ ದೇವರ ಮೈಸೂರು, ಮಂಡ್ಯ, ಹುಬ್ಬಳ್ಳಿಯಲ್ಲಿ ನಡೆಯುವಂಥ ಸಭೆಗೋಸ್ಕರ, ಬೆಳಗಾವಿಯಲ್ಲಿ ನಡೆಯುವಂಥ ಸಭೆಗೋಸ್ಕರ ತಂದೆ, ಬಳ್ಳಾರಿಯಲ್ಲಿ, ರಾಯಚೂರಲ್ಲಿ, ಮಾನವಿಯಲ್ಲಿ, ಇನ್ನೂ ಅನೇಕ ಸ್ಥಳಗಳಲ್ಲಿ ಕೂಟಗಳು ನಡೀತಾ ಇದೆ, ಸಭೆ ನಡೀತಾ ಇದೆ ತಂದೆ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ ತಂದೆ. ಇನ್ನು ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ತಂದೆ, ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ತಂದೆ. ನಮ್ಮ ಎಲ್ಲ ಮಕ್ಕಳನ್ನು, ಎಲ್ಲರನ್ನು ಕನಿಕರಿಸಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು, ಬಲವನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು ಪ್ರಿಯರೇ.